ಮೂರ್ತಿ ಮೂರ್ತಿ ಇಲ್ಲಿವರೆಗೂ ಶ್ರಮವತ್ತು ದುಡಿದ ನನ್ನ ಕೆಲಸ ವ್ಯರ್ಥ ಹಾಳಾಗಿ ಹೋಗುತ್ತಿದೆ. ಇನ್ನೊಂದು ನಿಮಿಷದಲ್ಲಿ ನನ್ನ ತಮ್ಮಂದಿರ ಖರ್ಚಿಗೆ ಹಣ ಕೊಟ್ಟು ಕಳಿಸುತ್ತೇನೆಂದು ನುಡಿದ ನಾನವರಿಗೆ ಇಂದು ಸುಳ್ಳಾಗುವಂತ ಪ್ರಸಂಗ ಬಂದು ಒದಗಿದೆ. ಇಂದು ತಿರುಗಿ ಸಾಲ ಕೊಡುವ ದನಿ ಊರಲ್ಲಿ ಇಲ್ಲದ ಕಾರಣ ಮನೆಯಲ್ಲಿದ್ದ ಆಭರಣವನ್ನು ಮಾರಿ ಹಣ ತರಬೇಕೆಂದರೆ ಬಂಗಾರಂಗಡಿಯ ಮಾಲೀಕರು ಧರಣಿ ಕೂಡ ಹೂಡಿದ್ದಾರೆ ಅಂದಾಗ ಹೇಗೆ ಮಾಡಲಿ ತಂದೆ, ಹೇಗೆ? ಯಾಕಣ್ಣ ಅಣ್ಣ ಇಷ್ಟೊಂದು ಮನಸ್ತಾಪ ಮಾಡ್ಕೊಳ್ತಿದ್ಯಲ್ಲ, ಏನು ವಿಚಾರ ಮಾಡಕತ್ತೇವಣ್ಣ? ಅಣ್ಣ ಏನಿದೆ ನಿನ್ನ ಪರಿಸ್ಥಿತಿ ಅಣ್ಣ? ಯಾಕೆ ಇಷ್ಟೊಂದು ಮನಸ್ತಾಪ ಮಾಡ್ಕೊತೀವಿ? ಹೇಳಣ್ಣ, ಹೇಳು. ಏನಿಲ್ಲ ಬಾ ಶಂಕರ್. ಶಂಕರ್, ತಮ್ಮಂದಿರರು ರೆಡಿಗಿದ್ದಾರೇನಪ್ಪ? ನೆನಸುಗಳಿಗೆ ಬಂದ್ರೆ ನೋಡಣ್ಣ, ರಾಮ ಲಕ್ಷ್ಮಣ ಇದ್ದ ಹಾಗೆ. ಬಂದೇವಣ್ಣ. ಯಾಕಣ್ಣ, ಯಾಕೋ ಒಂಥರ ಗಡಬಿಡಿಸಿ ಮಾತನಾಡುತ್ತಿರುವೆ ಅಲ್ಲ, ಏನಾಯ್ತಣ್ಣ? ನಮಗೆ ಕಳಿಸುತ್ತಿರುವ ಹಣದಿಂದ ಏನಾದರೂ ತೊಂದರೆ ಇದೆಯಲ್ಲ? ತಮ್ಮ ಏನಪ್ಪ ಮಾತನಾಡ್ತಾ ಇದ್ದೀಯ? ನನ್ನ ಜೀವನವನ್ನು ಎಲ್ಲಿಯಾದರೂ ತ್ಯಾಗ ಮಾಡಿ ಇನ್ನೊಬ್ಬರ ಹತ್ತಿರ ಜೀತದಾಳಾಗಿ ದುಡಿದಾದರೂ ನಿಮ್ಮನ್ನು ಓದಿಸಬೇಕೆಂಬ ಛಲ ನನ್ನಲ್ಲಿದೆ. ತಮ್ಮಂದಿರ, ನೀವ್ಯಾರು ಈ ಮಾತಿನಲ್ಲಿ ತಪ್ಪು ತಿಳಿಯಬೇಡಿರಿ. ಇಲ್ಲಣ್ಣ, ಇಲ್ಲ. ದೊಡ್ಡ ಅಭ್ಯಾಸದಲ್ಲಿ ನಾವೆಲ್ಲರೂ ಓದಬೇಕಾದರೆ ಈಗಿನ ಕಾಲದಲ್ಲಿ ಅಸಾಧ್ಯಣ್ಣ, ಅಸಾಧ್ಯ. ಬೇಡಣ್ಣ, ಬೇಡ. ತಮ್ಗಳು ಅಷ್ಟೇ ಓದಲಿ ಅಣ್ಣ. ನಾವು ಎಲ್ಲರೂ ಸೇರಿ ನಿನ್ನ ಜೀವನಕ್ಕೆ ನಾವು ತೊಂದರೆ ಮಾಡಿದ್ರೆ ನಾವು ಮಾಡುವ ಸಾಧನೆ ಆದರೂ ಏನನ್ನ? ಬೇಡಣ್ಣ, ಬೇಡ. ತಮ್ಗಳು ಅಷ್ಟೇ ಓದಲಿ. ನಾನು ನಿನ್ನೊಂದಿಗೆ ಜೊತೆಯಾಗಿ ದುಡಿದು ಹಣ ಸಂಪಾದನೆ ಮಾಡಿ ತಮ್ಗಳನ್ನ ನಾನು ಓದಿಸ್ತೀನಲ್ಲ, ನಾನು ಓದಿಸ್ತೇನೆ. ಇದೇ ಮಾತನ್ನು ಇನ್ನೊಂದು ಸಾರಿ ನನ್ನ ಎದುರಿಗೆ ನುಡಿದರೆ ನಿನ್ನ ಪರಿಣಾಮ ನೆಟ್ಟದಾಗಿಲ್ಲ. ಶಂಕರ್, ಮೊದಲು ನೀನು ಓದಬೇಕು, ಆಮೇಲೆ ತಮ್ಮಂದಿರನ್ನು ಓದಿಸಬೇಕು. ನನ್ನ ಸರ್ವ ಆಸ್ತಿಯಲ್ಲ ಮತ್ತೊಬ್ಬರ ಸೊತ್ತಾಗಿ ಹೋದರೂ ಚಿಂತೆ. ನನ್ನ ತಮ್ಮಂದಿರರು ವಿದ್ಯಾವಂತರಾಗಿ ಈ ನಾಡಿನ ಜ್ಯೋತಿಯನ್ನೇ ಬೆಳೆಸುವ ಜ್ಯೋತಿಯಾಗಬೇಕು ಅಷ್ಟೇ. ಅದೇ ನನ್ನ ಆತ್ಮಕ್ಕೆ ಶಾಂತಿ ಸಹೋದರ, ಅದೇ ನನ್ನ ಆತ್ಮಕ್ಕೆ ಶಾಂತಿ. ಅಣ್ಣ, ನೀನು ಪೇಚಾಡುವುದನ್ನು ಮನೆಗೆ ನಿಂತು ನಾನು ಕೇಳಿಸಿಕೊಂಡೆನಲ್ಲ, ನನ್ನನ್ನು ಕ್ಷಮಿಸಿ ಬಿಡ. ಹೌದು ಶಂಕರ್, ಹೌದು. ವಿಧಿಗೆ ನಾವು ಎದುರಾಗಿ ನಿಂತಾಗಲೇ ನಮ್ಮ ಗುರಿ ಮುಟ್ಟುವುದು. ತಮ್ಮಂದಿರೇ, ನಾನೊಂದು ತಿಳಿಯದೆ ತಪ್ಪು ಮಾಡಿದ್ದೇನೆ. ಅದನ್ನು ನೀವು ಏನಣ್ಣ, ನೀವು ಮಾಡಿರುವ ತಪ್ಪಾದರೂ ಏನು ಹೇಳಣ್ಣ? ನೀವು ಮಾಡಿದ ಆ ತಪ್ಪಿನಲ್ಲಿ ಅರ್ಧ ಭಾಗ ನಮಗಿರಲಿ ಅಣ್ಣ. ನಿಮಗಾದ ಶಿಕ್ಷೆ ನಮಗೂ ಆಗಲಿ ಅಣ್ಣ. ಹೌದಲ್ಲ ಹೌದಲ್ಲ, ಒಂದೇ ಬಳ್ಳಿಯ ಕಾಯಿಯಲ್ಲಿ ಸಿಹಿ ಕಹಿ ಇರಲಾರದು ಅಂದಾಗ ಆ ಬಳ್ಳಿಯ ಕಾಂಡವಾದ ನಿಮಗೆ ಪೆಟ್ಟು ಬಿದ್ದರೆ ಕಾಯಾದ ನಾವು ಉಳಿಯೋದು ಹೇಗಣ್ಣ? ಹೇಳನ್ನಾದ್ರೆ ಅವ ತಪ್ಪಂತ. ತಮ್ಮಂದಿರೇ, ನೀವೆಲ್ಲರೂ ಪ್ರಾಮಾಣಿಕರಾಗಿ ಈ ಮಾತನ್ನು ಒಪ್ಪುತ್ತೀರೆಂದು ಹೇಳಲೇ? ಅಣ್ಣ, ನೀವು ಹಾಕಿದ ಈ ಕೆರೆ ದಾಟಿದರೆ ಮಾರುತೇಶ್ವರನ ಮೇಲೆ ಆಣೆ. ನಿಮ್ಮ ಜೀವನದಲ್ಲಿ ತಪ್ಪೆನ್ನುವ ಕೆಲಸವೇ ನಡೆಯದಿದ್ದಾಗ ಅದಾವ ವಿಧಿ ಅಡ್ಡ ಬರುತ್ತದೆ ಹೇರಿಗಣ್ಣ. ತಮ್ಮಂದಿರ, ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಿಮ್ಮ ಹಣದ ಖರ್ಚಿಗಾಗಿ ಊರೆಲ್ಲ ತಿರುಗಾಡಿದೆ, ಆದರೆ ಒಂದು ಪೈಸೆ ಕೂಡ ದೊರೆಯಲಿಲ್ಲ. ಆದ ಕಾರಣ
ಇಲ್ಲ ಬಿಡಣ್ಣ, ಕೈಯ ನುಂಗ್ರ ಬಹಳ ಟೈಟ್ ಇದೆ ಅಣ್ಣ. ತಮ್ಮಂದಿರೇ, ಈ 3 ತೊಲಿ ಬಂಗಾರದ ಉಂಗುರವನ್ನು ಮಾರಿ ನಿಮ್ಮ ಹೋಗು ಮುಂದುವರಿಸಿರಪ್ಪ. ಎಂತ ಘೋರವಾದ ಶಿಕ್ಷೆಗೆ ನಮ್ಮನ್ನು ಗುರಿ ಮಾಡಿದೆ ನಾವು, ಗುರಿ ಮಾಡಿದೆ. ಅಲ್ಲ, ದೇವರಂತಿರುವ ನೀನು ನಮ್ಮ ಕಾಲಿಗೆ ನೀನು ಬೀಳುವುದೇ? ಅಯ್ಯೋ, ಈ ರೀತಿ ನಮ್ಮನ್ನು ಪರೀಕ್ಷಿಸಿದೆಯಾ ಮಾರುತೇಶ್ವರ? ಮಾಡಿದ ಪಾಪ ಮಹಾಕೂಟದಲ್ಲಿ ಕಳೆಯುತ್ತಾನೆ, ಕೂಡಿದ ಪಾಪ ಕೂಡಲ ಸಂಗಮದಲ್ಲಿ ಕಳೆಯುತ್ತಾನೆ. ಆದರೆ ನಿಮ್ಮಿಂದ ನಾವು ಕಾಲು ಹಿಡಿಸಿಕೊಂಡ ಪಾಪ ನಾವೆಲ್ಲಿ ಕಳೆಯೋಣ, ನಾವೆಲ್ಲಿ ಕಳೆಯೋಣ? ಏನೇ ವಿಧಿಯೇ, ಅಣ್ಣನಿಗೆ ಈ ತ್ರಾಸು ಕೊಡದೆ ನಮ್ಮನ್ನು ಬಲಿಯಾಗಿಸಿಕೊಳ್ಳಬಾರದೆ. ಅಣ್ಣ, ಹಿರಿಯ ಅಣ್ಣನೇ ಹಡೆದ ತಂದೆ ತಾಯಿ ಎಂದು ಈ ಜಗಕ್ಕೆ ಶ್ರುತಿ ಸಾರುತ್ತಿರುವಾಗ ಈ ತಂದೆಯಿಂದ ನಾವು ಪಾಪಿಗಳನ್ನ ನಮಗೆ ಹೋಗುವುದು ಬೇಡ ಅಣ್ಣ. ನೀವು ನಗು ನಗುತ್ತಾ ಸಂತೋಷವಾಗಿದ್ದರೆ ಅಷ್ಟೇ ಸಾಕನ್ನ ನಮಗೆ, ಅಷ್ಟೇ ಸಾಕು. ತಮ್ಮಂದಿರೇ, ನೀವೆಲ್ಲರೂ ಈ ನನ್ನ ಮಾತು ನಡೆಸಿಕೊಡದಿದ್ದರೆ ನಿನಗೆ ನನ್ನಾನೇ ನನ್ನ ಮಾರುತೇಶ್ವರ. ಆಯ್ತಣ್ಣ. ಹೌದು, ಇದನ್ನು ತೆಗೆದುಕೊಳ್ಳದಿದ್ದರೆ ಇದನ್ನು ತೆಗೆದುಕೊಳ್ಳಿರಿ. ಇದು ಈ ನಿಮ್ಮ ಹಿರಿಯ ಅಣ್ಣನ ಅತ್ತೆ. ಆಯ್ತಲ್ಲ, ಅಣ್ಣನ ಮನ ನೋಯಿಸುವ ದ್ರೋಹಿಗಳು ನಾವಾಗಬಹುದು. ಅಣ್ಣ, ನಾವಿನ್ನು ಬರುತ್ತೇವೆ, ನಮಗೆ ಆಶೀರ್ವಾದ ಮಾಡಿ ಅಣ್ಣ. ಆಯ್ತಣ್ಣ. ಎದ್ದೇಳಿ ಸಹೋದರರೇ, ಈ ನಾಡಿನ ನವ ಚೇತನದ ಚಿಲುಮೆಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಲೋಕ ರಕ್ಷಕರೆಂದು ವಿಖ್ಯಾತರಾಗಿ ಸಾತ್ವಿಕ ಗುಣದ ಸಾಧುಗಳಾಗಿ 6 ಗುಣ ಉಳಿದು 3 ಗುಣ ಉಳಿದು ಬಹುತಾಯದ ಈ ಭೂದೇವಿ ಋಣ ತೀರಿಸಿರಿ ಎಂದು ನಾನು ನಿಮಗೆ ಮನಸ್ಫೂರ್ತಿಯಿಂದ ಆಶೀರ್ವಾದ ಮಾಡು. ಆಯ್ತಣ್ಣ, ಅಣ್ಣನ ಆಶೀರ್ವಾದವೇ ನಮಗೆ ಶ್ರೀರಕ್ಷಾ ಇದ್ದ ಹಾಗೆ. ತಮ್ಮಗಳ ಹಾಡಿ ಹಾರೈಸಿ ಕಳಿಸನ್ನ ಪ್ರೀತಿಯಿಂದ ಮುಂದಿನ ಓದುವ ಅಭ್ಯಾಸಕ್ಕಾಗಿ ಹಿರಿಯಣ್ಣನ ಆಶೀರ್ವಾದ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡು ಎಂಬುದು ಈ ಅಣ್ಣನ ಒಡಲು ಈ ಬಂಗಾರದ ಕಡ. ಈ ಊರಿನಲ್ಲಿ ಬಂಗಾರದ
ಬೆಳಗಿರಿ ಸೋದರರೇ ಪ್ರೇಮದ ಪಿತನಲ್ಲದೆ ನಿನ್ನ ನುಡಿಹಿತವಲ್ಲದೆ ಪ್ರೇಮದ ಪಿತನಲ್ಲದೆ ನಿನ್ನ ನುಡಿಹಿತವಲ್ಲದೆ ಕರುಣೆಯ ಕಣ್ಣನೇ ನಮಗೆ ಕರುಣೆಯ ಕಣ್ಣನೇ ನಮಗೆ ಈ ಹಳ್ಳಿಯಲ್ಲಿ ನೀವು ಬೆಳೆಯಲು ಈ ಊರಿನಲ್ಲಿ ಬಂಗಾರದಲ್ಲಿ ಬೆಳಗಿರಿ ಸೋದರರೇ ಲಾಲ 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 ಓ ತಂದೆ ಮಾರುತೀಶ್ವರನೇ, ಎಂಥ ಸಹೋದರರ ರಕ್ತಗಳನ್ನು ದಯಪಾಲಿಸಿದೆ ನಮಗೆ. ಈ ನಮ್ಮ ಬಾಂಧವ್ಯವನ್ನು ನೋಡಿ ಈ ನಾಡಿನ ಸಹೋದರರಿಗೆಲ್ಲ ಇಂಥದ್ದೇ ಭಾಗ್ಯವನ್ನು ನೀಡು ತಂದೆ ಮಾರುತೀಶ್ವರ, ಇಂಥದ್ದೇ ಭಾಗ್ಯವನ್ನು ನೀಡು. ಎಷ್ಟೊಂದು ಸುಂದರವಾಗಿ ಶೋಭಿಸ್ತಾ ಇದ್ದಾಳೆ. ಈ ಹಸಿರು, ಈ ಗಿಡಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟೊಂದು ಆನಂದ ಆಗ್ತಾ ಇದೆ. ಇದರ ಸೃಷ್ಟಿಕರ್ತ ಎಷ್ಟೊಂದು ಪ್ರೀತಿಯಿಂದ ಸೃಷ್ಟಿಸಬಹುದು. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಕಾಲೇಜ್ ದಿನದಲ್ಲಿ ಇದನ್ನೆಲ್ಲ ನಾನು ಕಂಡೇ ಇಲ್ಲ, ಆದ್ರೆ ಈಗ ಇದನ್ನೆಲ್ಲ ನೋಡ್ತಾ ಈ ಜಾವ ಕೂಗಿ ಸಪ್ತ ಸ್ವರಗಳ ನಾದದಲ್ಲಿ ಕೂಗಿ ಹಾಡುತ್ತಿರುವೆಲ್ಲ, ಇದೇನು ಭೋಗಿಯೋ ತಂಬೂರಿಯೋ ನಾಟ್ಯವೋ ಅಥವಾ ಸಾಕ್ಷಾತ್ ಶಾರದೆಯೋ ಒಂದು ತಿಳಿಯೋದಾಗಿದೆ. ಯಾರಿರಬಹುದು ಈ ರಾಧೆ? ಈ ರಾಧೆಯನ್ನು ಒಲಿಸಿಕೊಳ್ಳಲೇಬೇಕು. ಯಾರು ನೀವು? ನಾನೇ ಧನಿಕರ ಬಡಿಯ ಧನ್ರಾಜ್ ಅಂತ. ಇರಬಹುದು, ಆದ್ರೆ ಇಲ್ಲಿ ಯಾವ ರೋಡ್ ರಿಪೇರಿ ಮಾಡಲು ಬಂದಿದ್ದೀರಾ ಗೊತ್ತಾಗ್ಲಿಲ್ಲ. ರೋಡ್ ರಿಪೇರಿ ಮಾಡಲು ಬಂದಿಲ್ಲ ಗಿರ್ಜ. ಸುಂದರವಾದ ಪುತ್ಳಿ ಅಂತಿರುವ ನಿನ್ನ ಕೊರಳೆಂಬ ಮನದೊಡನಿಗೆ ತಾಳಿ ಕಟ್ಟಿ ತಾಳಿಯನ್ನು ಸಾಗಿಸಲು ಬಂದಿರವೆ. ಹಲೋ ಮಿಸ್ಟರ್ ಧನ್ರಾಜ್, ನನ್ನ ತಾಳಿ ಬಗ್ಗೆ ವಿಚಾರ ಮಾಡುವ ಹಕ್ಕು ನಿಮಗಿಲ್ಲ. ಅದಲ್ಲದೆ ನನ್ನ ಯೋಗ ಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ನನ್ನ ಮಾವಂದ್ರೆ ಇನ್ನೂ ಗಟ್ಟಿಯಾಗಿದ್ದಾರೆ. ಸುಮ್ಮನೆ ಇಲ್ಲದ ಮಾತಾಡ್ಬೇಡಿ, ಹೊರಟೋಗಿಲ್ಲಿಂದ. ಹೊರಟು ಹೋಗಲು ಮಣ್ಣು ಮತನ ರತಿಯಂತೆ ಮೈ ತುಂಬಿ ನಿಂತಿರುವ ಇಲ್ಲಿಯ ಮೈಸುಖ ಹೀರಲು ಬಂದಿರುವೆನ. ಜಕಣಾಚಾರಿ ಕರೆದ ಶಿಲ್ಪಿ ಅಂತಿರುವ ಕಲಾಕೃತ್ಯದಿಂದ ತುಂಬಿರುವ ಅಂಬರ ಕಣ್ಣೀರಿಗೆ ಬಂದಾಗ ನನ್ನ ಬಲವಾದ ಛಲ. ನೀನ್ ಹೇಳ್ತಿದ್ದೆ ಹಠ, ಆದ್ರೆ ಹಿಂದೆ ನನ್ನ ಕೈಯಿಂದ ಬೀಳೋದು ನಿನ್ನ ಘಟ. ಹಠ ಹೋದರೂ ಹಠ ಸಾಧಿಸುವ ಸಾಮರ್ಥ್ಯ ಎಂಬುದನ್ನು ಮಾತ್ರ ಮರಿಬೇಡ. ಈ ಹಠ ಯೋಗಿ ತನ್ನ ರಾಜ ಹಠ ಹಿಡಿದರೆ ಘಟ ಸರ್ಪ ಬಂದು ಕಚ್ಚಿದರು. ಸೆಳೆದಂತೆ ನಿನ್ನ ಸೀರೆಯನ್ನೇ ಸೆಳೆದ ಮಾತಾಡ
ಚೀರಾಡ್ಬಿಡುವ. ಹಿಂದೆ ದ್ರೌಪದಿಯ ಸೀರೆ ಹೊಳೆಯಲು ಹೋದ ದುಶ್ಯಾಸನ ಪರಿಸ್ಥಿತಿ ಏನಾಯ್ತು ಅಂತ ಸ್ವಲ್ಪ ನೆನ್ಪು ಮಾಡ್ಕೋ. ಅವಳ ಗಂಡ ಭೀಮನ ಕೈಯಿಂದಲೇ ಆ ದುಶ್ಯಾಸನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಾಕದನ್ನ ಮಾತ್ರ ಮರಿಬೇಡ. ಖಂಡನಿಲ್ಲದೆ ತುಂಡು ಬಟ್ಟೆ ತುತ್ತು ಕೂಳಿಗೆ ಮತ್ತೊಬ್ಬರ ಸತ್ತಾಗಿ ಬಿದ್ದರವೆನ್ನೆ. ಈ ಪುಂಡತನ ರಾಜ ಜೀವಂತವಾಗಿರುವಾಗ ನಿನ್ನ ಕೈ ಹಿಡಿಯಲು ನನ್ನ ಹೊರತು ಯಾರು ಹುಟ್ಟಿಲ್ಲ ಈ ಕಲಿಯುಗದಲ್ಲಿ. ನಿಮ್ಮಂತ ಭಂಡರ ನೆತ್ತರೆ ರಕ್ತ ಕುಡಿಯಲು ಹೆತ್ತ ಮಗನಾಗಿ ವಾಯುಪುತ್ರದಲ್ಲಿ ಸೂರ್ಯ ವಂಶದಲ್ಲಿ ಜನಿಸಿದ್ದಾನೆ. ಅಂತ ಸೂರ್ಯ ವಂಶದಲ್ಲಿ ಅರಳಿದ ಪುಷ್ಪಕ್ಕೆ ನೀನು ತುಂಬಿಯಾಗಿ ಕುಕ್ಕಲು ಬಂದದ್ದ ನಿಜ. ಆದರೆ ಅವನಿಗಿಂತ ಮುಂಚಿತವಾಗ್ಲೇ ಹಂದಿ ಅಂತ ಹೊರದು ಬಿಸಾಕ್ತಾರೆ ಈ ಸಮಾಜದ ವೀರ ಕರತಿಯ ಸಮಾಜ ಸಮಾಜ ಇದೊಂದು ಮೂರ್ಖ ಸಮಾಜ. ಗಿರಿಜಾ, ಈ ಸಮಾಜದ ವೀರ ಗರತಿರ ಕತೆ ಹೇಳುತ್ತದೆ ಕೇಳು. ಗಂಡನೇ ದೇವರೆಂದು ನಂಬಿ ಪಾದ ಪೂಜೆ ಮಾಡಿ ಶಂಭೋಲಿಂಗನ ದರ್ಶನಕ್ಕೆ ಹೋಗಿ ಬರುತ್ತಾನೆಂದು ಹೇಳಿ ಹಂಬಲಿಸಿದ ತನ್ನ ಪ್ರಿಯತಮನ ಜೊತೆಗೆ ಕ್ರೀಡೆ ಆಡಿ ಬರುವ ಬಂಡ ಹೆಣ್ಣುಗಳಿಸಿಲ್ಲ ಈ ನಿನ್ನ ಸಮಾಜದಲ್ಲಿ. ಅರ್ಥವಿಲ್ಲದ ಈ ಸಮಾಜದಲ್ಲಿ ವ್ಯರ್ಥವಾಗಿ ಹಾಳಾಗುತ್ತೇನೆಂದು ನರ್ತನೆ ಮಾಡಿ ಕೀರ್ತಿವಂತರಾಗಬೇಕೆಂಬ ಆಸೆಯಿಂದ ಪರಪುರುಷನ ಮಾಯಾಜಾಲಕ್ಕೆ ಬಿದ್ದ ಒಂದೇ ಹೆಣ್ಣುಗಳಿಸಿಲ್ಲ ಈ ನಿನ್ನ ಸಮಾಜದಲ್ಲಿ. ಅರ್ಥವಿಲ್ಲದ ಈ ಸಮಾಜದಲ್ಲಿ ವ್ಯರ್ಥವಾಗಿ ಹಾಳಾಗುತ್ತೇನೆಂದು ಗಂಡನೆದುರಿಗೆ ನರ್ತನೆ ಮಾಡಿ ಕೀರ್ತಿವಂತರಾಗಬೇಕೆಂಬ ಆಸೆಯಿಂದ ಪರಪುರುಷನ ಮಾಯಾಜಾಲಕ್ಕೆ ಬಿದ್ದ ಹಂದಿಯ ಹೆಣ್ಣುಗಳಿಸಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಎತ್ತುಕೊಂಡು ಹರಿಯುತ್ತಿದ್ದವರು ನಿನ್ನ ಕಳತಿ ಎಂಬ ಬಾಂಧವ. ನರ ರಾಕ್ಷಸ, ಈ ನಾಡಿನಲ್ಲಿ ಹುಟ್ಟಿ ಸಮಾಜದ ಗರತಿಯರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ, ನೀನೊಬ್ಬ ರಾಕ್ಷಸ, ಕೊಲೆಗೆಟ್ಟ ರಾಕ್ಷಸ. ರಾಕ್ಷಸನಲ್ಲ ಗಿರ್ಜಾ, ನಿನ್ನನ್ನು ಒಲಿಸಲು ಶುಭಾಸುರ ರಾಜ. ಶುಭಾಸುರ ರಾಜ ಏ ಶುಭಾಸುರ ರಾಜನನ್ನ ಧ್ವಂಸ ಮಾಡಿದ್ದು ತಾಯಿ ಶ್ರೀದೇವಿ ಅನ್ನೋದು ಮಾತ್ರ ಮರಿಬೇಡ. ಅಂತ ಹಲವಾರು ರಾಕ್ಷಸರನ್ನ ತಾಯಿ ಶ್ರೀದೇವಿ ಕೈಯಿಂದಲೇ ಹತನಾಗಿತ್ತು. ಪ್ರಾಣ ಕಳೆದುಕೊಂಡರು ಅವಳ ಮುಡಿಗೆ ಕೈ ಹಾಕುವುದೇ ನನ್ನ ಮಿಡಿ ನಾಗರ ರಾಜ. ಅಂತ ರಾಜರ ರಕ್ತ ಕಪ್ಪಳಿಸೋದಕ್ಕಾಗಿ ಆ ತಾಯಿ ಜಗನ್ಮಾತೆ ರಕ್ಷಣೆ ಹೆಣ್ಣು ಕನ್ನೋದು ಮರಿಬೇಡ. ಅಂತ ಹೆಣ್ಣುಗಳೇ ನನ್ನ ತ್ರಿಗುಣ ವೀರಭೀಮ ಮಹಿಷಾಸುರನ ಅರ್ಪಣೆಗೆ ಹೆದರಿ ಹಕ್ಕಿಯಂತೆ ಹಾರಿ ಹೋಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ಆ ದೇವಿ ಯುದ್ಧದಲ್ಲಿ ಮುಕ್ತಿಯಾಗಿ ಮೈ ಮರೆತು ಸೋತೆನೆಂದು ಕೂಗಿ ಕರೆದಳು ಆ ಹೇಳಿ ವಿಷ್ಣುವನ್ನು. ಕಷ್ಟಕ್ಕೆ ಹೆಗಲು ಕೊಟ್ಟು ದುಷ್ಟರನ್ನು ಸಂಹರಿಸಿ ಪುನಃ ಪುನಃ ಅವತಾರ ಧರಿಸಿದ ಮಹಾ ತಾಯಿಯವಳು. ಏನಂತ ರಾಕ್ಷಸರನ್ನ ಮಹಿಷಾಸುರನನ್ನ ಕೊಂದ ಮಹಿಷಾಸುರ ಮರ್ಧನೆಯವಳು. ಅವಳನ್ನು ಹೊಳಿ ಸೂರ್ಯನನ್ನು ತಗೊಳ್ಳುವ ನೀನಾಗಿ ಬಾಳು ಈ ಧನರಾಜನ ರತ್ನವನ್ನು. ನೋಡಿ ಗಿರ್ಜಾ, ಶೃಂಗಾರದ ತೊಟ್ಟಲಲ್ಲಿ ಕುಳಿತು ತೂಗಿಸಿಕೊಳ್ಳಬೇಕಾದ ನೀನು ಕಪ್ಪಡದ ಕಟ್ಟಿಗೆ ತೊಟ್ಟಲಲ್ಲಿ ಕುಳಿತು ನಿನ್ನ ಬಾಳನ್ನು ಹಾಳಮಾಡಿ ಬಂದು ಬೇಗನೆ ಹತ್ತು ಈಚ ಒಲಿಯದ ಹೆಣ್ಣನ್ನ ಬಲವಂತ ಮಾಡಿ ಬಂಗಾರದ ಮಂಚಕ್ಕೆ ಏರು ಬಾ ಅಂತ ಕರಿತಾ ಇದೆಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಆ ನಿನ್ನ ಬಂಗಾರದ ಮೆಚ್ಚ ನಾನು ಮೆಟ್ಟು ಹೊರಕು ಚಪ್ಪಲಿ ಚೀರಾಡ್ಬೇಡುವೋ ಧಣಿ, ಚೀರಾಡ್ತೀನಿ ಹೋಲಿತ್ತು ನಿನ್ನ ಪ್ರಾಣ. ಏನಂದೆ? ಬಂಗಾರದ ಮಂಚ. ಆ ನಿನ್ನ ಬಂಗಾರದ ಮಂಚದ ಕಾಲುಗಳು ಏನಿದಾವಲ್ಲ ನನ್ನ ಮಾವನಂದ್ರಿಂದ ಮಿಗಿಲಾದದ್ದೇನಲ್ಲ. ನನ್ನ ಮಾವಂದ್ರು ಮನಸ್ಸು ಮಾಡಿದ್ರೆ ಆಕಾಶದೆತ್ತರ ಮಂಚ ಮಾಡಿ ಹತ್ತಿ ಇಳಿಸ್ತಾರೆ. ಅದನ್ನೆಲ್ಲ ಮೀರಿ ನೀನು ಒಂದು ಹೆಜ್ಜೆ ಮುಂದಿಟ್ಟದ್ದೇ ಆದ್ರೆ ನಿನ್ನ ಕಾಲನ್ನು ಕಡಿದು ಹಾಕಲು ಈ ಗಿರಿಜ ರೆಡಿಯಾಗಿ ನಿಂತಿದ್ದಾಳೆ. ಬಾರೋ ಬಾರೋ ಗಂಡಸಾದ್ರೆ ಮುಂದಕ್ಕೆ. ಖಂಡ ನಿಲ್ಲದೆ ಪುಂಡರಂತೆ ಬಗಳವ ಹೆಣ್ಣೆ, ನೀನು ಯಾವ ರೀತಿಯಿಂದ ತಿಳಿಸಿದ್ರು ಹರಿಯದ ನೀನಿನ ಮೈಸುಕ ಹೀರುವುದೇ ನನ್ನ ಬಲವಾದ ಛಲ. ಬಾರಲೇ
ಗಿರಿಜಳನ್ನು ನನ್ನ ಸೇಡಿನ ಪ್ರಾರಂಭದಲ್ಲಿ ಅನುಭವಿಸಿ ಬಂದಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಪಕ್ಕದ ಮುರಿದು ಪಕ್ಕ ಬಲಿತ ನಾರಿಯನ್ನು ರಕ್ಷಿಸಲು ಬಂದಿರುವ ನಿನ್ನ ಪಾಲಿನ ತಿನ್ನಲಕ್ಕೆ ತುತ್ತು ಕೂಳಿಗ ಗತಿ ಇಲ್ಲದ ಬೀದಿಯ ನಾಯಿಗೆ ತಿರುಗುವ ಕಾಲ ನರಿಯಲೇ ಮಳ್ಳ ಕುರಿ ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಸೂರರ ತಪ್ಪಿದ ಶಿರವನ್ನು ಹರಿದು ನರಿ ನಾಯಿಗಳಿಗೆ ಹಂಚಿ ಪಂಚಾಮೃತವಾಗಿ ನೈವೇದ್ಯ ಹಿಡಿಯಲು ಹಠ ತೊಟ್ಟ ಬಂದಿರುವ ಸಿಂಹದ ಮರಿ ಕಣಲೆ ಇದು ಮರಿ ಶಂಕರ, ನನ್ನ ಸಹಾಯದಿಂದ ಓದ ಕಲಿತ ನಿನಗೆ ಈ ಹಠ ಸರಿಯಲ್ಲ. ಬಂದ ದಾರಿಗೆ ಸುಂಕವಿಲ್ಲಂದು ಇವಳನ್ನು ಕೈ ಬಿಟ್ಟು ಹೊರಟು ಹೋಗುವುದಿಲ್ಲ. ಇಲ್ಲದಿದ್ದರೆ ಈ ಕರಿ ನಾಗರನಾಗಿ ನಿನ್ನನ್ನು ಕತ್ತಲು ನಿಲ್ಲಬೇಕಾಗುತ್ತದೆ. ಏ ಧನರಾಜ, ಆ ನಿನ್ನ ಕರಿನಾಗನ ಹಲ್ಲು ಕಿತ್ತಿ ಪುರ ಸಮೇತ ಆಟ ಆಡುವ ಹಾವಾಡಿಗ ನಾನಿದ್ದೇನೆ ಮಿಸ್ಟರ್ ಧನರಾಜ್. ಏ ಧನರಾಜ, ಹೆಣ್ಣಂದ್ರೆ ಜಗದ ಕಣ್ಣು ಯೋಚಿಸಿ ಅವಳ ಮೇಲೆ ನೀ ಕೈ ಮಾಡಬೇಕತ್ತು. ನಿಮ್ಮಂತ ಬಂದಿರೋ ಸಂಬಂಧ ಈ ದೇಹವನ್ನು ಮುಡುಪಾಗಿಟ್ಟಿದ್ದೇನೆ. ಅಲ್ಲದೆ ಹಿಂದಿನ ಒಂದೊಂದು ಘಟನೆ ನೆನಪು ಮಾಡಿ ಈ ನಿನ್ನ ಘಟ ಉರುಳಿಸಿ ಬಿಸಿ ರಕ್ತ ಕುಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಈ ಶಿವ ಹಾರುವ ಮುನ್ನ ಇಲ್ಲಿಂದ ಕಾಲು ಕಿತ್ತಿ ಬಿಡು. ಇಲ್ಲ ದುರ್ಗಮ್ಮನಿಗೆ ಬಲಿ ಕೊಟ್ಟ ಹಾಗೆ, ದುರ್ಗಮ್ಮನಿಗೆ ಬಲಿ ಕೊಟ್ಟ ಹಾಗೆ ನನ್ನ ಗಿರ್ಜಳಿಗೆ ಈ ಕಿಟ್ಟ ಮನೆಯನ್ನು ನಾನು ಬಲಿ ಕೊಡಬೇಕಾಗುತ್ತೆ. ಜೋಗೆ ಕೆರಳಿದರೆ ಕಾಳಿಂಗ ಸರ್ಪ. ಹೇ ಧನರಾಜ, ಏನು ಮನಸ್ಸು ಮಾಡಿದರು? ರಕ್ತ ರಕ್ತ ಕುಡಿದಾನೆ. ಆದರೆ ಇನ್ನು ನನ್ನ ಕೈಯಾಗ ನೀನು ಬಹಳ ಹುಷಾರಿರ್ಬೇಕಾಗುತ್ತೆ ಜೋಕೆ. ಅಪ್ಸರ ನಿನ್ನ ತಾಯಿ ತಂದೆಯವರ ನೀನು ಇದಕ್ಕೆ ತಕ್ಕ ಉತ್ತರ ಹುಡುಕುವ ಮುನ್ನವೇ ನಿನ್ನ ದೇವಕ್ರಮವಾಗುವುದು ನನ್ನ ಕೈಯಲ್ಲಿ. ರಾಜ ಧನರಾಜ, ಹಿಂದೆ ನನ್ನ ತಂದೆ ತಾಯಿ ಹಾಗೂ ನನ್ನ ಸಾಕು ತಂಗಿಯ ಕೊಲೆಗಾರನಾದ ವ್ಯಕ್ತಿ. ಹಿಂದಿನ ಘಟನೆ ನೆನಪು ಮಾಡಿ ತಪ್ಪಿಸಬೇಡ ನನ್ನ ಕಾರ್ಯಗಳನ್ನು. ನನ್ನ ರಕ್ತ ನರಗಾಳಿಯಲ್ಲಿ ಆ ವೈರ್ಯ ರುಂಡ ತೆಗೆಯಲು. ಆದರೆ ನನ್ನ ತಂದೆಯ ಕೊಲೆ ಹಾಗೂ ನನ್ನ ಸೀತೆಯ ಶೀಲೆಗೆ ಕಾರಣವಾದ ವ್ಯಕ್ತಿ ಇಂಥವನೇ ಎಂಬುದಾದರೆ 10 ಸೆಕೆಂಡಿನಲ್ಲಿ ಆ ವೈರಿಯ ಮತ್ತು ದೇಹವನ್ನು ಚಿತ್ರ ಮಾಡಿ ಆ ದೇಹ ಮಾಂಸದ ಪಿಂಡದಲ್ಲಿ ಗಂಟುಗಳಲ್ಲಿ ನನ್ನ ತಂದೆ ಹಾಗೂ ನನ್ನ ಸೀತೆಯ ಸಮಾಧಕ್ಕೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಶಂಕರನೆಲ್ಲ. ಒಂದು ಸಮಯ ಹೋಗಲಿ, ಹುಲಿಯಾಗಿ ಬಂದು ಇವಳನ್ನು ರಕ್ಷಿಸಿದನೆಂದು ನಿನಗಿದ್ದರೆ ಒಂದು ಸಲ ಪಡೆಯುವುದಕ್ಕೆ ಉತ್ತರ. ಕಾಲದಿಂದ ಕಾಹೋ ಮುಠಾಯ್ ಬುಧ ಸೋನಾ ಚಾನೆ. ಬುದ್ಧಿ ಸುಣ್ಣವಾಗಿ ಬಗಲಬೇಡಲೇ ನನ್ನ ಮುಂದೆ. ಈ ಶಂಕರ ಯಮ ಅಂಕು
ಅಂಕುಶವನ್ನು ಹಿಡಿದರೆ ಲಂಕಾದೇಶ್ವರ ರಾವಣಂದವರು ಬಂದರು, 6 ಕೋಟಿ ಐಶ್ವರ್ಯ ಬಂದರು, 6 ನಿಮಿಷ ತಡೆದರು, ಶಿರ ಕಳೆದುಕೊಂಡು ಹೋಗುವರು ನನ್ನ ಕೈಯಲ್ಲಿ. ಈ ಮಾತು ಸುಳ್ಳಾದರೆ, ನೀನು ಗಂಡಸೆ ಆಗಿದ್ದರೆ ಮುಟ್ಟಿ ನೋಡಲೇ ಕೈ ಹೇಗೆ ಹೇಡಿಯಾಗಿ ಓಡಿ ಹೋದಲೇ ಕೆಟ್ಟ ಚಂದ್ರಾಜ್. ಗಿರಿಜಾ, ಏನ್ ನಿನ್ನ ಅವಸ್ಥೆ? ಏನಿಲ್ಲ ಮಾವ, ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಈ ವನದಿವಂತಿನ ನೋಡಿ ಮೈ ಮರೆತು ನಿಂತು ಈ ಪಾಪಿ ಕೈಯಲ್ಲಿ ಸಿಕ್ಕೊಂಡ್ಬಿಟ್ಟೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದ್ರೆ ನೀವು. ನಿಮಗೆ ತುಂಬಾ ಧನ್ಯವಾದಗಳು. ಇಲ್ಲ ಗಿರಿಜಾ, ನಿನ್ನ ರಕ್ಷಣೆಗಾಗಿ ನಾನು ಓಡೋಡಿ ಬಂದೆ. ನಾನು ಬರುವಾಗ ದಾರಿಯಲ್ಲಿ ಇದು ಏನೋ ಗದ್ದಲ ನಡೆದಿರುತ್ತೆ ಅಂತ ನನಗೆ ಗೊತ್ತಾಗೇ ನಿನ್ನ ರಕ್ಷಣೆಗೆ ನಾನು ಬಂದೆನು. ಆದ್ರೆ ನೀವೇಗೆ ಇಲ್ಲಿಗೆ ಅಂತ? ನಿನ್ನ ರಕ್ಷಣೆಗಾಗಿ ನಾನು ಬಂದರೆ ಗಿರಿಜಾ, ಇಂಥ ಘಟನೆಗಳು ಈ ಸಮಾಜದಲ್ಲಿ ನಡುತ್ತೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ನಾನು ನಿನ್ನಲ್ಲಿಗೆ ಬಂದೆ. ಅಣ್ಣ ದಾರಿ ಕಾಯ್ತಿರ್ತಾನೆ, ನಡೆ ಮೊದಲ ಮನೆಗೆ ಹೋಗೋಣ. ಮಾವ, ಹಾಗಾದ್ರೆ ನನ್ನನ್ನ ನಿಮ್ಮ ಸತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಅಡಿ ಹಿಡಿದ. ಇಲ್ಲ ಗಿರಿಜಾ, ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ಮಾವ, ಮಾರುತಿ ನಿಷ್ಠನ ಸಾಕ್ಷಿಯಾಗಿ ದೊಡ್ಡ ಮಾವ ಬಂದು ನಾನು ನಿಮ್ಮನ್ನೇ ಮದುವೆ ಆಗಬೇಕು ಅಂತ ನನ್ನ ಕಡೆಯಿಂದ ಮಾತನ್ನ ತೆಗೆದುಕೊಂಡಿದ್ದಾರೆ. ಹೌದು, ಈ ಮಾತು ಸತ್ಯವೇ? ನಿಜವಾಗ್ಲು ದೇವರಾಣಿಗೂ ಈ ಮಾತು ಸತ್ಯ ಮಾವ. ಹಾಗಾದರೆ ತಾರಾಕಾಸುರನ ವಧಿಗಾಗಿ ಗಿರಿಜಾ ಶಂಕರ ಮದುವೆ ಆದಂತೆ ಇಂದು ಈ ದಂಡರಾಜನಂತ ರಾಕ್ಷಸರ ವಧಿಗಾಗಿ ಗಿರಿಜಾ ಮದುವೆಯಾಗಿ ಒಂದಂತೆ ಆ ವನದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ನಾನು ಸತಿಯಂತೂ ನನ್ನ ಮನಸಾರೆ ನಾನು ಸ್ವೀಕರಿಸ್ತೇನೆ ಗಿರಿಜಾ. ನೋಡಲ್ಲಿ ಆ ಪಾರ್ವತಿಯಂತೆ ನರ್ತೆ ಮಾಡಿ ನನ್ನ ಮನ ತರಿಸುವೆಯೇ ನೀನು. ನಿನ್ನ ಎಂದಿಗೂ ಕೈ ಬಿಡಲಾರೆನು, ಚಿನ್ನ ನಿನ್ನ ಎಂದಿಗೂ ಕೈ ಬಿಡಲಾರೆನು, ಕೈ ಬಿಟ್ಟು ಬದುಕಲಾರೆನು, ನಿನ್ನ ಬಿಟ್ಟು ಇರಲಾರೆನು, ನಾನು ನಿನ್ನ ಬಿಟ್ಟು ಇರಲಾರೆನು. ಚಿನ್ನ ನಿನ್ನ ಎಂದಿಗೂ ಕೈ ಬಿಡಲಾರೆನು, ಚಿನ್ನ ನಿನ್ನ ಎಂದಿಗೂ ಕೈ ಬಿಡಲಾರೆನು, ಕೈ ಬಿಟ್ಟು ಬದುಕಲಾರೆನು, ನಿನ್ನ ಬಿಟ್ಟು ಇರಲಾರೆನು, ನಾನು ನಿನ್ನ ಬಿಟ್ಟು ಇರಲಾರೆನು. ಮಾತೆ
ಕಾಲ್ಗೆಜ್ಜೆ ಗಲ್ಲೆನುತ ಈ ನೃತ್ಯ ಮೈ ಕುಣಿತ ಕಾಲ್ಗೆಜ್ಜೆ ಗಲ್ಲೆನುತ ತದ ಕೈಯ ಕುಣಿದಾಗ ಮರುಳಾಗಿ ನಾನಿಂತೆ ಪ್ರಿಯ ಚಿನ್ನ ನಿನ್ನ ಎಂದಿಗೂ ಕೈ ಬಿಡಲಾರೆನು ಕೈ ಬಿಟ್ಟು ಬದುಕಲಾರೆನು ನಿನ್ನ ಬಿಟ್ಟು ಇರಲಾರೆನು ನಾನು ನಿನ್ನ ಬಿಟ್ಟು ಇರಲಾರೆನು ಕಣ್ಣು ನಿಜ, ಆದ್ರೆ ನನ್ನ ಬಾಯಿಗೆ ಯಾವ ಕಣ್ಣು ಆಗ್ತಾನೋ ಏನೋ ನನಗೆ ಗೊತ್ತಿಲ್ಲ. ಮಾತಿಗೊಮ್ಮೆ ತಂಗಿ ನನ್ನದೊಂದು ಮಾತು ನಡೆಸಿಕೊಡ್ತೀಯ, ನನ್ನದೊಂದು ಮಾತು ನಡೆಸಿಕೊಡ್ತೀಯ ಅಂತ ಕೇಳ್ತಾ ಇದ್ದೇನೆ. ಆದ್ರೆ ಹಗಲು ರಾತ್ರಿ ಎನ್ನದೆ ಶಶಿಕಾಂತನ ಬಗ್ಗೆ ನಾನು ಕನಸು ಕಾಣುತ್ತಿರುವೆ. ಆದ್ರೆ ಶಶಿಕಾಂತನ ಮನದಲ್ಲಿ ಯಾವ ಆಸೆ ಇದೆಯೋ ಏನೋ ಅಂತ ನನಗೆ ಇಲ್ಲಿವರೆಗೂ ತಿಳಿದಿಲ್ಲ. ಆದ್ರೆ ನನ್ನ ಬಾಳಿನಲ್ಲಿ ನವತಾರೆ ಮಿನುಗಬೇಕಾದ್ರೆ ಚಂದ್ರ ಮೂಡ್ಲೇಬೇಕು ಅಂತ. ಕರೆಕ್ಟ್ ಸುನಿತಾ, ಕರೆಕ್ಟ್. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶವೆಂಬ ಚಪ್ಪಲಿಗೆ ಅಂಟಿದರು. ಬಂಡನಾದ ಚಂದ್ರ ಮೂಡಿ ಬರದಿದ್ದರೆ ಆ ನಕ್ಷತ್ರಗಳ ಬೆಳಕು ಕಾಣುವುದು ಇಲ್ಲ. ಅವರ ಬಾಳೆಂಬ ಹೊಳಪಿಗೆ ಚಂದ್ರನ ಬೆಳಕು ಬೇಕೇ ಬೇಕು. ಅಂದ್ರೆ ತಾವು ನನ್ನ ಪರಿಚಯ ನಿನಗೆ ತುಂಬಾ ಗೊತ್ತು, ಆದರೂ ನಾಟಕ ಮಾಡ್ತಾ ಇದೀಯಾ. ಹೋದ ವರ್ಷ ಕಾಲೇಜ್ ಫಂಕ್ಷನಲ್ಲಿ ನಿನ್ನ ಡ್ಯಾನ್ಸ್ ತುಂಬಾ ನೋಡಿದ್ದೇನೆ, 2 ಸಲ ಮೀಟ್ ಮಾಡಿದ್ದೇನೆ. ಆದರೂ ನನ್ನನ್ನು ಮರೆತಂತೆ ಕಾಣುತ್ತೆ. ಇರಲಿ, ನನ್ನ ರಾಜನವೇ. ನೋಡಿ, ದಯವಿಟ್ಟು ಕ್ಷಮಿಸಿ. ಹಿಂದಿದ್ದೆಲ್ಲ ನೆನಪಿಸ್ಕೊಂಡು ಕೋಪಿಸ್ಕೊಳ್ಬೇಡಿ. ನಮ್ಮಣ್ಣ ನಿಮ್ಮ ಕಡೆನೇ ಬಂದಿದ್ದಾನೆ. ನೀನು ತಾವಿದ್ದಲಿಗೆ ನನ್ನನ್ನು ಬರುವುದಕ್ಕೆ ಹೇಳಿ ನಾನಿದ್ದ ಕಡೆ ಹೋಗಿದ್ದಾರೆ ಅಂದರೆ ನನ್ನ ಬಂದ ಕೆಲಸ, ನಿಮ್ಮ ಕೆಲಸ ಸಕ್ಸಸ್ ಅಂತ ತಿಳಿದುಕೊಳ್ಳಿ. ಪ್ರಾಮಿಸ್? ಪ್ರಾಮಿಸ್ ಆಗಿ. ಸಂತೋಷ ಸುನಿತಾ, ಸಂತೋಷ. ಪುಷ್ಪದಂತಿರುವ ನಿನ್ನ ಕೈ ಹಿಡಿದು ನನಗೆ ಯಾವ ಕೆಲಸ ಸಕ್ಸಸ್ ಅಂತ ಹೇಳಿದೆ? ನಾಳೆಯಿಂದಲೇ ನೀವು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂತ. ಅಂದ್ರೆ ನಿನ್ನ ಬಾಲ ಸಾಗರದ ಹಂಬಿಗನಲ್ಲವೇ? ಶಶಿಕಾಂತ್, ಹೌದು ಸುನಿತಾ. ಎಮ್ಮೆಯ ಪದ ಮುಗಿಸಿದ ನಾನು ನಿನಗಾಗಿಯೇ ನಿನ್ನ ಕೈ ಹಿಡಿಯ ಸಲುವಾಗಿ ಇಷ್ಟೆಲ್ಲ ಓದಿದ್ದೇನೆ. ಐ ಆಮ್ ವೆರಿ ಸಾರಿ ಸುನಿತಾ, ಐ ಆಮ್ ವೆರಿ ಸಾರಿ. ಯಾಕೆ ಸುನಿತಾ ಮೌನವಾಗಿ ನಿಂತಿಲ್ಲ? ಇಷ್ಟವಿಲ್ಲದ ಬಾಳ ಮುಂದೆ ಕಷ್ಟಕ್ಕೆ ಗುರಿಯಾದಿತು ಅಂತ ಯೋಚನೆ ಮಾಡ್ತಾ ಇದೀಯಾ? ಎಸ್, ನಾನಿನ್ನ ಬರ್ತೀನಿ. ನಿಲ್ಲಿ ಶಶಿಕಾಂತ್. ಎಲ್ಲರ ಪ್ರೀತಿಯಂತೆ ನಮ್ಮಿಬ್ಬರ ಪ್ರೀತಿ ಅಲ್ಲ. ನಮ್ಮಣ್ಣನ ಗರ್ಜನನಿಗೆ ನಿಮ್ಮಣ್ಣ ಕಟ್ಟಿದ ಬೆಟ್ಟವೇ ಉರುಳಬಹುದು. ಆದ್ರೆ ನೀವು ಮಾಡಿದ ಕೃತ್ಯ ನಮ್ಮಣ್ಣನ ಇದಕ್ಕೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿಮ್ಮಣ್ಣನ ಪ್ರಾಣ ಬೇಕಾದ್ರೂ ಹೋಗಬಹುದು. ಯೋಚನೆ ಮಾಡಿ ನನ್ನ ಕೈ ಹಿಡಿಯಬೇಕು ನೀವು. ಅಂದ್ರೆ
ನನ್ನ ಬಗ್ಗೆ ಸಂಶಯ ಪಡ್ತಾ ಇದೀಯಾ? ಸಂಶಯವಲ್ಲ, ಅನುಮಾನ. ಹನುಮಾನವೆಂಬ ವೇಳಿನಿಂದ ನುಡಿ ಆಡಬೇಡ ಸುನೀತಾ. ನಮ್ಮಿಬ್ಬರ ಒಂದಾಗುವಿಕೆ ನಿಮ್ಮನ್ನ ಒಪ್ಪಿದರೆ ಸಾಕು. ಪ್ರತಿ ಹೆಜ್ಜೆಗೂ ನಿನ್ನ ಮಾತು ಪ್ರಾಮಾಣಿಕವಾಗಿ ನಡೆಸಿಕೊಳ್ಳುತ್ತೇನೆ, ಆಯ್ತೆ? ಸತ್ಯವಾಗ್ಲೂ ಪ್ರತಿ ಹೆಜ್ಜೆಗೂ ನನ್ನ ಮಾತು ನಡೆಸಿಕೊಡುತ್ತೀರಾ ನೀವು? ಅನುಮಾನವೇಗೆ ನನ್ನ ಅಂಬರದ ರಾಣಿಯೇ. ಸೂರ್ಯ ಚಂದ್ರ ಸಾಕ್ಷಿಯಾಗಿ, ದೇವರಂತ ನನ್ನ ಅಣ್ಣನ ಸಾಕ್ಷಿಯಾಗಿ ಪ್ರತಿಯೊಂದು ನಿನ್ನ ಮಾತು ಪ್ರಾಮಾಣಿಕವಾಗಿ ನಡೆಸಿಕೊಳ್ಳುತ್ತೇನೆ, ಆಯ್ತೆ? ಬಾಚಂದ್ರ, ಕತ್ತಲೆ ತುಂಬಿದ ಈ ನನ್ನ ಬಾಳಿಗೆ ಕಿರಣದ ಜ್ಯೋತಿಯಾಗಿ ಎನ್ನೊಂದಿಗೆ ಹಾಡಲು, ಕೂಗಿ ಹಾಡಲು ಬನ್ನಿ ನೀವು. ಶಭಾಷ್. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ನಿನ್ನ ಪ್ರೀತಿಯ ನೋಟದ ಚಿತ್ತಾರವನ್ನು ಕೆತ್ತಿಸಬೇಕೆಂದು ಒಳ್ಳೆ ಕಡೆ ತಿರುಗಾಡಿ ದಣದ ನನ್ನ ಮನ ತಣಿಸಲು ನೀನಾಗೆ ಬಂದಿರುವೆಯಲ್ಲ. ವೆಲ್ಕಮ್ ಮಿಸ್ಟರ್ ಶಶಿಕಾಂತ್, ವೆಲ್ಕಮ್.
ಶ್ರೀಮಂತರೇ ನೋಡು, ಓನ್ಲಿ ಧನರಾಜ್ ಅಂದರೆ ಸಾಕು. ನಾನು ಮಾಡಬೇಕಾದ ಕೆಲಸ ನೀನೇ ಮಾಡಿ ಮುಗಿಸಿ ನಮ್ಮ ನೆಂಟಸ್ತಿಕೆ ಬೆಳೆಸುತ್ತಿದ್ದಕ್ಕೆ ನಿಮ್ಮ ಅಣ್ಣ. ಪ್ರೇಮಿಗಳ ಮನ ಒಂದಾಗಲು ಯಾವ ಅಣ್ಣ ತಮ್ಮಂದಿರ ಒಪ್ಪಿಗೆ ಬೇಕಾಗಿಲ್ಲ, ಯಾರ ಎದರಿಗೆಯೂ ನನಗಿಲ್ಲ. ಪ್ರೀತಿ ಪ್ರೇಮ ಅನ್ನೋದು ನನ್ನ ಸ್ವಂತ ಆಸ್ತಿ ಇದ್ದ ಹಾಗೆ. ಮೆಚ್ಚಿಕೊಂಡೇ ನಿನ್ನ ಚಿಟ್ಟವಾದ ಮಾತಿಗೆ. ಇಂದಿನಿಂದ ನನ್ನ ತಂಗಿಯ ಬಾಳನ್ನು ಬೆಳಗಿದ ಚಂದ್ರನೆಂದರೆ ನೀನೆ. ಇಂದಿನಿಂದ ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ನೀನೇ. ತುಂಬಾ ಉಪಕಾರವಾಯಿತು ಶ್ರೀಮಂತರಿ. ಅಷ್ಟೇ ಯಾಕೆ ಶಶಿ, ನೀನು ನನ್ನ ಹೇಳಿಕೆ ಅಂತ ನಡೆದರೆ ಈ ಫ್ಯಾಕ್ಟರಿ ಹೊಳೆಯನೇ ನೀನಂತೀಯ. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತಾಗೆ ಶ್ರೀಮಂತರೇ. ಅದು ಶಶಿ, ಇದ್ರ ಬಗ್ಗೆಪ್ಪ ನಮ್ಮ ದನಿಯರ ನಿಮ್ಮ ಅಣ್ಣನ ಕೂಡ ಲಗ್ನ ದಿವಸ ಮಾತಾಡಿದ್ರು. ಹೌದು, ಈ ರೀತಿ ನೀ ನನ್ನ ಬಾಳಿನಲ್ಲಿ ಅಡ್ಡಯಿಸಿದೆ ನಮ್ಮಣ್ಣ. ದೇವ್ರ ಅನಿಗೂ ಸತ್ಯ ಹೋಯಪ್ಪ. ಆಯ್ತು ಬಿಡಿ, ಒಟ್ಟಿನಲ್ಲಿ ದೇವರು ದೊಡ್ಡವರು. ಒಳ್ಳೆ ಮಾತು ನೋಡಿ ಗ್ರಾಂಡಾಗಿ ಮದುವೆ ಮಾಡಿಬಿಡೋಣ. ಮತ್ತೆ ಇನ್ನೆತ್ತಡ್ರಿ, ಒಪ್ಪಿಗೆ ಕೊಟ್ರೆ ಮುಗಿದು ಹೋಗ್ತೇನೆ. ಸರಿ, ಮುಂದೆ ನಾನು ನೋಡಿಕೊಳ್ತೇನೆ. ಆಯ್ತು ಆಯ್ತು, ನೀನೇ ನಮ್ಮವನಾಗಿರುವಾಗ ಆ ಮಾತಿಗೆ ಶಶಿ. ಇವತ್ತು ನನ್ನ ತಂಗಿಯ ಹುಟ್ಟುಹಬ್ಬ, ಒಳ್ಳೆ ಸಮಯಕ್ಕೆ ಬಂದಿರಬೇಕು. ಅದಕ್ಕಾಗಿ ನನ್ನ ತಂಗಿಯ ಬರ್ತಡೆಯನ್ನು ಗ್ರಾಂಡಾಗಿ ಆಚರಿಸಿಬಿಡೋಣ ಬನ್ನಿ. ಹೌದಾ? ಯಪ್ಪ, ಇದ ಖುಷಿಯಾಗ ಒಂದಿಟ್ಟು ಏನು ಗಿಮ್ಮಕ್ಕ ಮಾಡ್ತೀರಣ್ಣ ಅಂತಾನೆ.
ಲೆಕ್ಕಾಚಾರಿ ಇವರನ್ನು ಕರೆದುಕೊಂಡು ಒಳಗೆ ನಡಿ. ಧರ್ಮರಾಜ್, ಇಂದಿನಿಂದ ನಾನು ನಿನ್ನೆ ಮನೆಗೆ ಹಾಕಿದೆ ಧರ್ಮದ ಅಡಿಪಾಯ. ತಮ್ಮ ನಿನ್ನಲ್ಲೇ ಬಾಳ ಬೆಳಗಬೇಕೆಂದು ಹಗಲ ಕನಸು ಕಾಣುತ್ತಿರುವ ನಿನ್ನ ಬಾಳಿಗೆ ಬೆಂಕಿ ಇಡಲು ಮಹಾ ತುರ್ಕಿಯಾಗಿ ನನ್ನ ತಂಗಿ ನಿನ್ನ ಮನೆಯ ಸೊಸೆಯಾಗಿ ಬರುತ್ತಿದ್ದಾಳೆ. ಧರ್ಮರಾಜ್, ಧರ್ಮಗಳ ತಲದಿಂದ ಬ್ರಹ್ಮಪುರಾದಿ ಕಟ್ಟಿರುವ ನಿನ್ನ ಧರ್ಮದ ಘಟಗೊಳ್ಳಬೇಕಾದರೆ ಇಂದು ನಾನಿನ ನೆಂಟಸ್ತಿಗೆ ಬೆಳೆಸಲೇಬೇಕು. ಧರ್ಮರಾಜ್, ಇದೇ ನಾನು ನಿನಗೆ ಹಾಕುತ್ತಿರುವ ಮೊದಲನೇ ಸವಾಲು. ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಈ ಶಶಿಕಾಂತನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಧನರಾಜ್, ಧನರಾಜನೆಂಬ ದರ್ಬಾರಿಂದ ಧನಿಗಣನೆಂಬ ದಬ್ಬಾಳಿಕೆಯಿಂದ ವಿಶ್ರಾಂತವಾಗಿ ಗಳಿಸಿದ ನನ್ನ ಸಂಪತ್ತನ್ನು ಸೆಳೆಯಲಿಕ್ಕೆ ಪ್ರೇಮವೆಂಬ ಇಂದ್ರಜಾಲ ಬೀಸಿದೆ ಆ ನಿನ್ನ ತಂಗಿ. ಆ ರೂಪವತಿ ಸುನಿತಾಳಿಂದಲೇ ಇಂದು ನಾನಾದ ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರ್. ಧನರಾಜ್, 10 ವರ್ಷದಿಂದಲೂ ಹಾಕಿಕೊಂಡಿರುವ ನಿನ್ನ ಶ್ರೀಮಂತಿಕೆಯ ಶಿಸ್ತಿನ ಸಿಪಾಯಿದಾಲಾಗಿ ಕಾಮದ ಮತ್ತಿನಿಂದ ತನ್ನ ಬಾಳಿನ ವಿಪತ್ತನ್ನೇ ಮರೆಯುತ್ತಿರುವ ಆ ನಿನ್ನ ತಂಗಿ ಎಂಬ ಪದದ ಸೊನ್ನೆಯನ್ನು ತೆಗೆದುಹಾಕಿ ಅವಳ ರೂಪದ ಐಸೀರಿಯ ಜೊತೆಗೆ ನಿನ್ನನ್ನು ಹೊರ ಹಾಕದಿದ್ದರೆ ನನ್ನ ಹೆಸರು ಶಶಿಕಾಂತನೇ ಅಲ್ಲ. ಲಂಗ ಎತ್ತಿ ಲುಂಗಿ ಜಗ್ಗಿ ನಿಂಗೆ ಏನ್ ಆಪರಿ ಸ್ಪೀಡ್ ಹೊಂಟಿಯಲ್ಲ ಕುಟುಂಬಲ್ ತಗೊಂಡ್ ಏನಿಗೆ ಹೊಂಟಿ? ಅರಶಿನ ಬತ್ತಿದ ಹೊಲದಾಗ ತುಳಸಿನ ಬಳ್ಳಿ ಹುಟ್ಟೈತೆ ಅಂತ ಅದಕ್ಕೆ ಈ ಕುಡುಗೋಲಲ್ಲಿ ಕರೆಸ್ಕೊಂಡೈತಿ, ಅದಕ್ಕೆ ಹೊಂಟೀನಿ. ಏನ್ ಲೇಪ ಇದು ಮಾತಿನ ಅರ್ಥ ಏನು ತಿಳಿಯವಲ್ಲ ನನಗೆ. ಇದು ಒಡಪಲ್ಲ,
ಇದು ರಾಕ್ಷಸರ ತಡಕ್ ಇದು ರಾಕ್ಷಸರ ತಡಕ್. ಏನ್ ಏನ್ ನೀ ಏನ್ ಹೇಳ್ತಿ ಒಂದು ತಿಳಿವಲ್ದಾಗೈತೆ ನನಗ. ಹೊಲದಾಗ ತುಳಸಿನ ಬಳ್ಳಿ ಅಂದ್ರ ಬರೀ ಅದನ್ನ ಮುಟ್ಟಿದ್ರ ಬರೇ ಮೈ ಎಲ್ಲಾ ತುರ್ಸುತ್ತಂತ. ಅದನ್ನ ಕೊಯ್ಯಾಕ ಈಗ ಕುಡ್ಕೊಲ್ ಹಿಡ್ಕೊಂಡು ಹೊಂಟೀನಿ ನೋಡು. ಯಾರವ್ರು? ಏನ್ ಯಾರ ಏನೇನಿಂಗು ಇದು ನಿನ್ನ ಹೊಡ್ತ? ಏನೇನಿಂಗು ಇದು ಹೊಡ್ತ ಬ್ಯಾರೇನೇ ಐತಲ್ಲ. ನಿನ್ ದೋಸ್ತ ಪೂಚು ನಂದ ಮಳಗಿಸ್ತೀನಿ, ನಿಂದ ಮಕ್ಕಳಿರಲಿ. ತಾಳೋದಿಲ್ಲ ನಿನ್ನ ಕಡ್ತ. ಅಯ್ಯಯ್ಯೋ ನನ್ನ ಹೋಂಬ ಆ ನಿಂಬನ ಗೆಳೆಯ ನೀವು ಹೋಂಬನು ಬಾರಿ ಅಲ್ಲಿ ಬಿಡಿಯಪ್ಪ ನೀ ನೋಡಾಕ. ಹೌದು, ಯಾವ ಊರಿದ ಬಂದಿ? ನಾನ ಹಾ ಅಲ್ಲಿ ಹೇಳಿದ್ನಲ್ಲ ರಕ್ಕಸಿಗೆ ಮತ್ತೆ ನಂದು ಕೇಳಲ್ಲ. ನೀ ಅವರಿಂದ ಬಂದೆ ಮತ್ತೆ ಏನ ಮಾಮ ಅಲ್ಲಿಕಿನ ಇಲ್ಲಿ ಹುರುಪು ಮಾಡ್ಬೇಕಂದ್ರೆ ನಿನ್ನ ಮಗೊಂಡ್ಬಿಟ್ಟೈತಲ್ಲ. ಆದ್ರೆ ಎಬ್ಸದ ಅಕ್ಕಂದ ಮಣಗಸದ ಹಾ ಆಯ್ತಾ? ಹಾಗಂದ್ರೆ ಮತ್ತೆ ಅಕ್ಕದ ಮಾಡ್ತೀವಿ. ಹೊಡಿ. ನಡೂರಾಗ ಬಹಳ ಚೆನ್ನಾಗಿದೆ ನಿಮ್ಮ ಡ್ಯಾನ್ಸ್. ಉಂಬ ನಾ ಹಾಕಿದ ಪ್ಯಾನ್ ಎಂದಾಕ್ಲಿ ಕೆಟ್ಟ ಕೈ. ನೀ ಯಾಕೆ ಬಂದಿಲ್ಲ ಅಪ್ಪ ಮೂಳ? ನಾವಿನ್ನ ಈಗಾರ ಚಲೋ ಮಾಡ್ತೀವಿ, ಅಲ್ಲೇ ಬಂದು ಅದ್ಗಾಲ ಹೋದ ಬಿಟ್ಟು ಇದ್ರಾಗ ನಮ್ದು ಸ್ವಲ್ಪ ಹೋಯ್ತಲ್ಲ. ಕಟ್ ಮಾಡ್ಬೇಕಪ್ಪ ನೀ ಎಲ್ಲ. ಇವಳಿಗಾಗಿ ತಂದೀನಿ ನೀವು ಹೆಲ್ಲಣ್ಣ ಗಾಡಿ.
ಇವತ್ತು ಕೈ ಹಿಡಿದು ಹಾಕೋಬೇಕು ಕೆಂಪ ಮಣ್ಣದ ಚೂಡಿ ಹಂಗ ಮಾತು ಕೊಟ್ಟಾನ್ಲಿ ಇವ್ರಪ್ಪ ನನಗ. ನಾನು ಕೂಡ ವಾದ ಮಾಡಿದ್ರ ಬರ್ತಾವಲ್ಲ ನಿನಗ ಕೈಗೆ ಬೇಡಿ. ಕೈ ಎತ್ತಿ ನೋಡು ಯಾರ ಜೋಡಿ ಅಂತ. ಮಾಮ ಮತ್ತೇನು ತಡ್ರಿ ನೀವ್ ಯಾಕೆ ಜಗಳ ಮಾಡಕತ್ತೀರ್ರಿ? ಇಲ್ಲಿ ಜಗಳ ನಡೆಯುವಂತದ್ರಿ ಏನಾಗೈತಿ ಅಂತ. ಹಂಗೆಲ್ಲ ಜಗಳ ಮಾಡ್ಬಾರ್ದು. ನಾವು 3 ಮಂದಿ ಫ್ರೆಂಡ್ಸ್ ಇದ್ದಂಗ. ಇವ ಅಷ್ಟ ಫ್ರೆಂಡ್ಸ್, ನಾ ಫ್ರೆಂಡ್ಸ್ ಅಲ್ಲ. ನೀನು ಮಾಮ ಅಲ್ಲ ಗೊತ್ತಾಗತ್ತದ ಮಾಗಳಾರ ಹೇಳಿ ಅಲ್ಲ. ಒಂದ್ ಯಾಕ ಹತ್ ಹೇಳ ನೋಡ, ನಾವ್ ಒಂದ್ ಒಗಟು ಹೇಳ್ತೀನಿ, ಅದಕ್ಕೆ ಯಾರು ಉತ್ತರ ಕೊಡ್ತೀರ ನಾ ಅವ್ರನ್ನ ಲಗ್ನ ಆಗಕ್ಕೆ ನಾನ ಬಸ್ ಕೊಡ್ತೀನಿ. ಹೇಳಿ ಹಂಗಂದ್ರ ಹಂಗ ಹಾಡೇ ಹಾಡತ್ತ. ಕೋಗಿಲೆ ಹೌದು, ಆದ್ರ ಕೋಗಿಲೆ ಕಂಠ ಅಲ್ಲ. ಮತ್ತ ಇನ್ನ ಪಾರ್ವತಿ ಗಂಡ ಹೌದು, ಆದ್ರ ಅವ ಪರಮೇಶ್ವರ ಅಲ್ಲ. ಅದು ಅದು ಕಾಗೆ ಅಲ್ಲ ಲೇ, ಕಾಗೆ ಅಲ್ಲ ಲೇ, ಅದು ಬೂದ ಬಣ್ಣದ ಬೆಳಪ. ಹಾ ಬಾಯಪ್ಪ, ನೀನೊಂದು ಎಲ್ಲಿ ಇಟ್ಟಿದ್ದ ಬಂದ ಬಿಟ್ಟೆ. ಇದು ಅಲ್ಲ ಮತ್ತೇನದು ಹೇಳಿ ಹೇಳಲ್ಲ ಹೊತ್ತೆಗ. ಪುನೀತ್ ಸರ್ ಹಾಡ್ತಾರಿಲ್ಲ, ಆದ್ರ ಹೌದು ಕೋಗಿಲೆ ಕಂಠ ಹೌದು, ಆದ್ರ ಕೋಗಿಲೆ ಅಲ್ಲ. ಮತ್ತೆ ಇನ್ನ ಪಾರ್ವತಿ ಅವ್ರನ್ನ ಲಗ್ನ ಆಗ್ಯಾರ, ಆದ್ರ ಅವ್ರು ಪರಮೇಶ್ವರ ಅಲ್ಲ. ಇಷ್ಟ ಮತ್ತೇನೈತಿದ್ರ ಮುಂದೆ? ಅದು ಹೆಂಗ್ ರಾಜ್ಕುಮಾರ? ಅದು ಹೆಂಗಂತಂದ್ರ ದೋಸ್ತ ಮತ್ತೆ ಅದನ್ನ ಕೋಗಿಲಿಗಂತೆ ಹಾಡ್ತಾರ, ಆದ್ರ ಕೋಗಿಲೆ ಕಂಠ ಅಲ್ಲ, ಅವರ ರಾಜಕುಮಾರ. ದೋಸ್ತ ಎಪಿಸೋಡ್ ಅಂತ ಇಲ್ಲದ ಗಾಡಿ ಹೊಟ್ಟಂಗ ರೈ ರೈ ಸೈ ಸೈ ಹೊಂಟಂಗ ರೈ ರೈ ಸೈ ಸೈ ಹೊಂಟಂಗ ರೈ ರೈ.
ತಮ್ಮಂದಿರಿ ನಿಮ್ಮ ಅಂತ ಅದಾವುದಪ್ಪ ಸಂತೋಷದ ಸುದ್ದಿ? ಅಣ್ಣ, ನಿಮ್ಮ ಆಶೀರ್ವಾದದಿಂದ ಅಣ್ಣ ಧನರಾಜನ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಆಗಿಬಿಟ್ನಣ್ಣ. ನಾನು ಈ ನಾಡತಾಯಿ ರಕ್ಷಣೆ ಮಾಡುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೇನಣ್ಣ. ನಮಗೆ ಆಶೀರ್ವಾದ ಮಾಡಿ. ಸಂತೋಷವಾಯಿತು. ನಿಮ್ಮನ್ನು ತಮ್ಮಂದಿರನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಇವನು ಮ್ಯಾನೇಜರ್, ನೀನು ಪೊಲೀಸ್ ಅಧಿಕಾರಿ. ನಿಮ್ಮೆಲ್ಲರನ್ನು ಕಾಪಾಡಲಿ ಈ ದೇವ ನಿಮ್ಮನ್ನು. ಅಣ್ಣನ ಶ್ರೀರಕ್ಷಭೆ ನಾಡತಾಯಿ ರಕ್ಷಣೆ ಪಡೆದು ಬಂದ ಈ ನಿನ್ನ ರಕ್ಷ ಖಡ್ಗ ಎಂಬ ರಾಕ್ಷಸನ ಕಡಿದು ಹಾಕಿ ನ್ಯಾಯ ಎಂಬುದು ನಾಡತಾಯಿ ರಕ್ಷಿಸುವಾಗಲಿ. ಹೌದಪ್ಪ ಸಹೋದರ, ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ. ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಲಿ, ತಮ್ಮನೇ ಆಗಲಿ, ಅಥವಾ ತಂದೆ ತಾಯಿಯೇ ಆಗಲಿ, ಅವರನ್ನು ಬಂಧಿಸಿ ನ್ಯಾಯ ದೊರಕಿಸಿ ಕೊಡುವುದೇ ಈ ನಿನ್ನ ಕಾಕಿಯ ಕರ್ತವ್ಯ. ಇದು ರಾಮವಚನ. ಧನವಂತರ ಕೈ ಚಳಕಕ್ಕೆ ಸಿಕ್ಕಿ ಬೀಳದೆ ಮಧಾನಗಳನ್ನು ಮರ್ದಿಸಿ ನಾಡ ತಾಯಿ ಕರುಣೆ ಕಂದ ನೀನಾದಾಗಲೇ ಲಂಚ ಎಂಬ ಮಂಚವನ್ನು ಮುರಿದು ನಾಡ ತಾಯಿ ಕರುಣೆ ಕಂದ ನೀನಾದಾಗಲೇ ಈ ನಾಡ ತಾಯಿಗೆ ನಿನ್ನ ಪೊಲೀಸ್ ಬೆಲ್ಟ್ ಸವಾಲಾಗಲಿ. ಹೌದಪ್ಪ ಮೈದುನ, ಹೆಣ್ಣು ಹೆಂಡ ಅಂತ ಯಾವ ದುಶ್ಚಟಕ್ಕೆ ಬೀಳದೆ ನೀನು ಪಡೆದ ಅಧಿಕಾರದಿಂದ ನಿನ್ನ ಹೆತ್ತವರಿಗಾಗ್ಲಿ ಪಡೆದವರಿಗಾಗ್ಲಿ ಒಂದು ಜಯ ಸಿಗಬೇಕು. ನಿಮ್ಮ ಮಾತನ್ನು ಅಕ್ಷರಶಃ ಪಾಲಿಸ್ತೇನಮ್ಮ. ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯ, ನೀತಿ, ಸತ್ಯ, ಧರ್ಮ, ಅಹಿಂಸೆ ಈ 5 ಮಂತ್ರಗಳನ್ನು ಸದಾ ಮನಸ್ಸಿನಲ್ಲಿ ಸ್ಮರಿಸಿ ಈ ಮನೆಯ ಕೀರ್ತಿ ಮತ್ತು ಈ ನಾಡ ಕೀರ್ತಿಯನ್ನು ಎತ್ತರದಕ್ಕೆ ಹೋಯ್ತೇನಮ್ಮ. ಈ ಮಾತು ಸತ್ಯ ಅಮ್ಮ, ಸತ್ಯ. ಆಯ್ತಪ್ಪ, ಈಗಲಾದರೂ ನಡೆಯಲಿ ಈ ಮದುವೆ ಕಾರ್ಯ. ಶಶಿಕಾಂತ, ಯಾಕೋ ಆಗಿನಿಂದಲೂ ನೋಡ್ತಾ ಇದ್ದೀನಿ ಮೌನವಾಗಿ ನಿಂತು ಬಿಟ್ಟಿರುವಲ್ಲ, ಯಾಕೋ? ನನಗೇನಾದರೂ ಕ್ಷಮಿಸೋಣ, ನಿನ್ನ ಕಾಲಿಗೆ ಬೇಕು. ಯಾಕೋ ತಮ್ಮ? ಅಂದರೆ ನೀನು ಯಾವುದಾದ್ರೂ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದೀಯೇನೋ ತಮ್ಮ? ಹಾ, ಧನರಾಜನ ತಂಗಿಯನ್ನೇ ಪ್ರೀತಿಸ್ತಾ ಇದ್ದೀನಿ. ಅನುಮತಿ ಕೇಳ್ತೇನೋ ಹುಚ್ಚ? ಹೋಗಿ ಹೋಗಿ ನಾಗರ ಹಾವಿನ ಹುತ್ತಿನಲ್ಲಿ ಕೈ ಇಟ್ಟಿದ್ದೀಯ ನೀನು. ಯಾಕ ನಾನು ನನ್ನ ಮಾತು? ಶಶಿಕಾಂತ, ಅದನ್ನು ನಾನು ಯೋಚಿಸಬೇಕಾಗಿಲ್ಲ. ನನ್ನ ಇಂದಿನ ಘಟನೆಯನ್ನು ಯೋಚಿಸಬೇಕಾಗಿದೆ. ಆಯ್ತು, ಈ ನಿಮ್ಮ ಮದುವೆ ಇಷ್ಟಲ್ಲ ಅಂದ್ರ ಬಿಟ್ಬಿಡ್ರೆ ನಾ ಹೋಗ್ಬಿಡ್ತೀನಿ. ಆಗಲ್ಲ ಸಹೋದರ, ತಲಾಂತರದಿಂದ ವಿರೋಧವಾಗಿ ನಡೆದು ಬಂದ ನಮ್ಮವರ ಮನೆತನದಲ್ಲಿ ಆ ಹೆಣ್ಣನ್ನು ಆ ಶ್ರೀಮಂತದ ರಾಜ ಕೊಡುತ್ತಾನೋ ಇಲ್ಲ ಅಂತ ವಿಚಾರ ಮಾಡಬೇಕಾಗಿದೆ. ಆಗಲೇ ಅದನ್ನೊಂದು ವಿಚಾರ ಮಾಡಿ ಒತ್ತಟ್ಟಿಗೆ ನಿಮ್ಮ ಮದುವೆಯ ಕಾರ್ಯವನ್ನು ಮುಗಿಸ್ತೀನಿ. ನಡೆ. ಬಂದ ತಕ್ಷಣ ಹಣ ಬಗೆದು ಪರಿಸಿಕೊಳ್ಳಲಿಕ್ಕೆ ನನ್ನ ತಂಗಿಯನ್ನು ಬಾಜಾರದಲ್ಲಿ ಇಷ್ಟ ಮಾರುವ ಹಣ್ಣಲ್ಲ ಮಿಸ್ಟರ್ ಧನರಾಜ್. ವ್ಯವಹಾರ ಬಗೆಹರಿಸಿ ವ್ಯಾಪಾರ ಮಾಡಬೇಕಿದೆ. ಆ ತ್ರಾಸು ನಿನಗೆ ಕೊಡಬಾರ್ದಂತ ಸ್ವತಃ ನಿಮ್ಮ ನುಡಿ ಕೇಳಿ ನಾನೇ ನಿಮ್ಮನಿಗೆ ಬಂದಿರುವೆ. ಪರವಾಗಿಲ್ಲ ಶ್ರೀಮಂತರೇ, ಬನ್ನಿ ಕುಳಿತುಕೊಳ್ಳಿ. ಅದೇನೇ ಇದ್ದರೂ
ನಾವಿಬ್ಬರು ಕುಳಿತು ವಿಚಾರ ಮಾಡೋಣ. ಆ ವಿಚಾರಣೆಯ ಮಾತು ಇನ್ನು ನನ್ನ ತಂದೆಗೂ ನಿನಗೂ ನಡೆದಿದೆ. ಅದಲ್ಲದೆ ಮತ್ತೆ ನೀ ನನ್ನ ಹೊಸ ಕಂಡೀಷನ್ಗೆ ಒಪ್ಪಿದರೆ, ಇಲ್ಲದಿದ್ದರೆ ಏನು ಮಾಡುವೆ ದಂಡರಾಜ್? ಪ್ರೇಮ ಎಂಬ ಹೂದೋಟಕ್ಕೆ ಬೆಂಕಿ ಹರಿಸಿ ಬಿಡುತ್ತೀನಿ. ಹಾಗೆಲ್ಲ ಮಾಡಬೇಡಿ ಶ್ರೀಮಂತರೇ. ಏನು ತಿಳಿಯದ ಹುಡುಗರು ತಪ್ಪು ಮಾಡಿದ್ದಾರೆ. ಅದೇನೇ ಇದ್ದರೂ ನಾನು ಒಪ್ಪಿಕೊಳ್ಳುತ್ತೇನೆ. ಮೊದಲು ನಿಮ್ಮ ತಂಗಿ ನನ್ನ ಸೊಸೆಯಾಗಬೇಕು ಅಷ್ಟೇ. ಹಾಗಂದ್ರೆ ಹೇಗಣ್ಣ? ಈ ದಂಡರಾಜ ಯಾವ್ದಾದ್ರು ಮಣಿ ಮುರಿಯೋ ಕೆಲಸ ಮಾತಾಡ್ತಾನನ್ನ, ಅದು ನನಗೆ ಸೇರಿಕಾಗಲ್ಲಣ್ಣ, ಅದು ನನಗೆ ಸೇರಿಕಾಗಲ್ಲ. ಆಯ್ತು ತಮ್ಮಂದಿರ, ಆಯ್ತು ಶ್ರೀಮಂತರೇ. ತಮ್ಮಂದಿರೇ, ಗಿರಿಜಾ, ನೀವೆಲ್ಲರೂ ಒಳಗೆ ನಡೆಯಿರಿ. ಧರ್ಮರಾಜ್, ನೀನು ನನ್ನ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ಈ ಕೆಲಸ. ಇಲ್ಲದಿದ್ದರೆ ಹಾಗಂದ್ರೆ ಹೇಗಲ್ಲ? ಈ ದಂಡರಾಜ ಯಾವುದಾದರೊಂದು ಮಣಿ ಮುರಿ ಮಾತೇ ಮಾತಾಡ್ತಾನೆ, ಅದು ನನಗೆ ಸೇರಿಕೆ ಆಗಲ್ಲಣ್ಣ, ಅದು ನನಗೆ ಸೇರಿಕೆ ಆಗಲ್ಲ. ಶಂಕರ್, ಇದು ನಿಮ್ಮ ಹಿರಿಯ ಅಣ್ಣನ ಆಜ್ಞೆ. ಮೊದಲು ನೀವೆಲ್ಲರೂ ಒಳಗೆ ನಡೆಯಿರಿ. ಕಂಡೀಷನ್ ನಂಬರ್ 2. ಶ್ರೀಮಂತರೇ, ಅದೇನಂತ ಹೇಳಿರಿ. ಕಂಡೀಷನ್ ನಂಬರ್ 2, ನನ್ನ ತಂಗಿ ನಿನ್ನ ಮನೆಗೆ ಸೊಸೆಯಾಗಿ ಬಂದ ತಕ್ಷಣ ಅವಳಿಗೆ ವಿರೋಧವಾಗಿ ಯಾರು ನಡೆದುಕೊಳ್ಳಬಾರದು. ಕಂಡೀಷನ್ ನಂಬರ್ 3, ರಾಣಿಯಾಗಿ ಬರುವ ನನ್ನ ತಂಗಿ ಸೇವೆಗೆ ಗಿರ್ಜಾ ಮತ್ತು ನೀನು ಕಾಸಿಯಂತಾಗಿರಬೇಕು. ದೇವರಂತ ನನ್ನನ್ನ ನಿನ್ನ ತಂಗಿ ಸೇವೆ ಮಾಡಂತೀಯ ಮಗನೇ, ನಿನ್ನ ರಕ್ತ ಕುಡಿದು ಬಿಟ್ಟೇನು, ನಿನ್ನ ಜೀವ ಸಹಿತ ಬೆಳೆದಾರೇನು. ದೇವರಂತಿರುವ ಅತಿಥಿಯ ಮೇಲೆ ಕೈ ಮಾಡಬಾರದು. ಕೈ ಬಿಡದಿದ್ದರೆ ನಿನಗೆ ನತ್ತಾಡೆಯಾಗಿದೆ. ಇಲ್ಲ, ಈಗ ನಾನೇನು ಹಿಂದೆ ಕತ್ಕೊಂಡಿದ್ರೆ ಸಕ್ಕಿನಿಂದ ಕೆಕ್ಕೇರಿ ಪ್ರಶ್ನೆ ಹಾಕಿದ ಈ ತನಿಖೆ ನಾನು ಕೈ ಕಾಲು ಕಟ್ಟಿ ಕರಗರನ ತಿರುವಿ ನರಕ ಪಡೆದು ಬಿಟ್ಟೇನನ್ನ, ನರಕ ಪಡೆದು ಬಿಟ್ಟೇನು. ಆದರೆ ಭಾಷೆ ತಗೊಂಡು ಬಿಟ್ಟೆಲ್ಲ, ಭಾಷೆ ತಗೊಂಡು ಬಿಟ್ಟೆ. ತಮ್ಮ ಶಂಕರ್, ಅದೇನೇ ಇದ್ದರೂ ನಿಮ್ಮ ಕಂಡೀಷನ್ಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಮೊದಲು ನಿಮ್ಮ ತಂಗಿಯನ್ನು ಕರೆಯಿಸಿ ಬೇಗ ಮುಗಿಸಿ ಬಿಡ್ರಿ ಈ ಮದುವೆಯ ಕಾರ್ಯವನ್ನು. ಲೇ ದಂಡರಾಜ, ಆ ಬೇಟೆಗಾರ ಸಿಟ್ಟು ಹೇಗೆ ಬದಲಿ ಮಾಡಬೇಕೆಂಬುದು ಈ ಶಂಕರನಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಮ್ಮಣ್ಣನ ಕಡೆಯಿಂದ ನನ್ನ ಭಾಷೆ ತಗೊಂಡು ಬಿಟ್ಟು ಇರಲಿ. ಧನ್ರಾಜ್, ನೀನು ಮೂಕನಾಗಿ ನಿನ್ನ ತಮ್ಮನ ಪೌರುಷವನ್ನು ಕೇಳುತ್ತಾ ನಿಂತರೆ ನಿನ್ನ ಯಾವ ಕಾರ್ಯವೂ ಕೈ ಬಿಡಗಲ್ಲ. ಕಂಡೀಷನ್ ನಂಬರ್ 4 ಎಲ್ಲ ನನ್ನ ತಂಗಿಯ ಮುಂದೆ ಹೇಳಿ ಕಳಿಸುತ್ತೀನಿ. ನೀನಿದಕ್ಕೆ ಪ್ರಾಮಾಣಿಕವಾಗಿ ಒಪ್ಪಿ ನಡೆದರೆ ಮುಂದೆ ಈ ಮದುವೆ ವಿಚಾರ, ಇಲ್ಲದಿದ್ದರೆ ನಿಂದೆಲ್ಲ ಬರೀ ನಕರ. ಆಯ್ತು ಶ್ರೀಮಂತರೇ, ಮತ್ತೆ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿಮ್ಮದು ಯಾವುದೇ ಕಂಡೀಷನ್ ಇದ್ರೂ ಅದಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ. ಇದು ನನ್ನ ಮಾರುತೇಶ್ವರನ ಮೇಲನೆ. ಶ್ರೀಮಂತರೇ, ಮೊದಲು ಬೇಗ ನಿಮ್ಮ ತಂಗಿಯನ್ನು ಕರೆಯಿಸಿ ಬೇಗ ಮುಗಿಸಿ ಬಿಡ್ರಿ ಈ ಮದುವೆ ಕಾರ್ಯವನ್ನು.
ಏನಪ್ಪ ತಂಗಿ ಕೂಡ ಅದನ್ನ ಮಾತಾಡ್ಕೋಂತ ನಿಂತಿದ್ದೇನ್ರಿ. ಆಚಾರಿ ಕರ್ಕೊಂಡು ತಂಗಿಯಾರ ಕರ್ಕೊಂಡು ಬಂದ ಬಿಡ್ತೇನ್ರಿ ಸದ್ದ. ಧರ್ಮರಾಜ್, ಇವರನ್ನು ಜೋಡಿಯಾಗಿ ಕುಂದಿಸಿ ತಮ್ಮ ತಮ್ಮ ಆಗಮನವಿಗೆ ಭರ್ಜರಿಯಿಂದ ಮಂಗಲಾಕ್ಷತೆ. ಯಪ್ಪ ಅಜ್ಜಾರ ಚಲೋ ಮಾಡ್ರಿ. ನಿಲ್ಲಿಸಿ. ಅಲೆಯಣಿಗೆ ವರೋಪಚಾರ ಅಂತ 10 ತೊಲೆ ಚಿನ್ನ ಹಾಕ್ತೀನಿ. ಗಿರಿಜಾ, ಯಾಕಮ್ಮ ನಿನ್ನ ಕಣ್ಣಲ್ಲಿ ತುಂಬಿದ ಈ ಮಂಟಪದಲ್ಲಿ ಆಗೆಲ್ಲ ಕಣ್ಣೀರು ಆಗಬಾರದಮ್ಮ. ಅದಕ್ಕೆಲ್ಲ ನಾನಿದ್ದೇನೆ. ನೀವೆಲ್ಲರೂ ಸುಖ ಸಂತೋಷದಿಂದ ನಗುತ್ತಾ ಬಾಳಿದರೆ ಸಾಕು. ಗಿರಿಜಾ ಹೇಳಮ್ಮ, ನಗುತ್ತಾ ಈ ನಿಮ್ಮ ಯಜಮಾನ್ರ ಹೆಸರು. ಆಕಾಶದಲ್ಲಿ ಚಂದ್ರನ ಹಾಗೆ ದಿನನಿತ್ಯವೂ ಬಡವರ ಪಾಲಿಗೆ ಬೆಳಕಾಗಿ ಬೆಳ್ಳಿ ಚುಕ್ಕಿಯಂತೆ ಇರುವ ನನ್ನ ಪತಿರಾಯ ಶಂಕರ್. ನೀನು ಹೇಳು ಶಂಕರಣ್ಣ, ಕಷ್ಟಕ್ಕೆ ಕುಗ್ಗದೆ ನಿಷ್ಠಕ್ಕೆ ಬಗ್ಗದೆ ಸದಾ ಜಗ ಬೆಳಗುತ್ತಿರುವ ಗಿರಿಜಾ ಅಂತ ನನ್ನ ಬಡದಿ. ಯಪ್ಪ ಅವ್ರ ಮುಗಿತ ನೀವು ಹೇಳ್ಬೇಡ್ರಿ ಶಶಿಕಾಂತಪ್ಪನವ್ರ. ಹರಿದು ಹೋಗುವ ಹಾಳಿಯ ಮೇಲೆ ಅಳಿಸಲಾಗದ ಅಕ್ಷರವನ್ನು ಏನು ಹಿಂದು ಬರೆಯಲಿ, ಸದಾ ನನ್ನ ಹೃದಯದಲ್ಲಿ ಸುಳಿತ ಸುಳಿತ. ಗುಲಾಬಿ ಕೆಂಪು ಮಲ್ಗುವಿನ ತಂಪು, ಗುಲಾಬಿ ಕೆಂಪು ಮಲ್ಗುವಿನ ತಂಪು, ನನ್ನವರು ನನಗಿಂತ ಬಲು ಕೆಂಪು ಶಶಿಕಾಂತ್ ಅಂತ. ಇನ್ನ ಎಲ್ಲರಿಗೆ ಹಿರಿಯರಿಗೆ ನಮಸ್ಕಾರ ಮಾಡಿ ನಡ್ರಪ್ಪ ಇನ್ನು ಒಳಕ. ಶ್ರೀಮಂತರೇ, ಇವರ ಜೊತೆಗೆ ನೀವು ಒಳಗಡೆ ಬನ್ನಿ. ಕರುಣಾಮೂರ್ತಿ, ಶಾಂತಿಯುತವಾದ ನಿನ್ನಾಗರದಲ್ಲಿ ಕ್ರಾಂತಿ ಪ್ರಾರಂಭವಾಯಿತಲ್ಲ ತಂದೆ. ಮಾನಸಿಕ ಭ್ರಾಂತಿ ಬಿಡಿಸಬೇಕೆಂಬ ನನ್ನ ಛಲದಲ್ಲಿ ಆ ಧನರಾಜ ನನ್ನೊಂದಿಗೆ ನೆಂಟಸ್ತಿಕೆ ಮಾಡಿ ನನ್ನ ಬಲವನ್ನೇ ಕಸಿದುಕೊಂಡು ಬಿಟ್ಟ. ಅಂದಾಗ ಹೇಗೆ ಮಾಡಲಿ ತಂದೆ, ಹೇಗೆ ಮಾಡಲಿ? ನನ್ನ ಒಡನೆ ಬಂಗಾರದ ಕಡಲೆಂದು ನಂಬಿ ಬಾಳಿ ಬದುಕುತ್ತಿರುವ ನನ್ನ ಬಾಯಿನಲ್ಲಿ ಹುಳಿ ಹಿಂಡಿ ಎಲ್ಲಿ ಕರ್ಮದ ಮಳೆಗೆರೆಯುವನೋ ಏನೋ ನನಗೊಂದು ತಿಳಿಯದಾಗಿ
ಬೇಕಾದರೆ ನಾನು ಅವನ ಕೊನೆಯ ಕಂಡೀಷನ್ ಪ್ರಕಾರ ಒಪ್ಪಲೇಬೇಕು ಅಂದಾಗ ಈ ಪವಿತ್ರ ನೆಲದಲ್ಲಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಮನೆಯ ಯಜಮಾನ ಹಿರಿ ಮಾವ ಕಿರಿ ಸೊಸೆಯ ಕೈ ಕಾಲು ಒತ್ತಿ ಸೇವಕನಂತೆ ಸೇವೆ ಮಾಡಿದನೆಂದು ಇಡೀ ಊರಿಗೆ ಊರೇ ಕೂಗಿದರು. ನನ್ನ ತಮ್ಮನ ಸಲುವಾಗಿ ನಾನವರ ಪಾದ ಸೇವೆ ಮಾಡಲೇಬೇಕು. ನಾಳೆನೆ ನನ್ನ ತಮ್ಮ PSI ಅಧಿಕಾರಿಯ ಇಂಟರ್ವ್ಯೂ ಇದೆ. ನಾಳೆ SP ಆಗಿ ಬರಲಿರುವ ನನ್ನ ತಮ್ಮ ಶಂಕರ್ನ ಖರ್ಚಿಗೆ ಹಣ ನಾನು ಹೇಗೆ ಮಾಡಲಿ? ಈಗಲಾದರೂ ಆ ಧನರಾಜನನ್ನು ಕೇಳಲೇ ಬೇಡ? ಇಲ್ಲ ಇಲ್ಲ ಕೇಳ್ತೇನೆ. ಬೇಡ ಬೇಡ ಧರ್ಮರಾಜ್ ಬೇಡ. ಈಗ ತಾನೇ ನೆಂಟಸ್ತಿಕೆ ಮಾಡಿರುವೆ. ಅವರು ನಿಧಾನವಾಗಿ ಹಲ್ಮಶವಿಸಿದ್ದಾರೆ ನಿನ್ನ ಮೇಲೆ. ಮತ್ತೆ ಹಣ ಕೇಳಬೇಡ. ನಿನಗೆ ನಿನ್ನ ಅಭಿಮಾನ ಮುಖ್ಯ, ನಿನ್ನ ಹಿರಿಗುಣ ಮುಖ್ಯ. ಹೌದು ಹೌದು, ನನಗೆ ನನ್ನ ಸ್ವಾಭಿಮಾನವೇ ಮುಖ್ಯ. ಮೊದಲೇ ಆತನ ರಾಜ ನನ್ನ ತಮ್ಮನ ವೈರಿ. ಈಗ ಅವನ ಹತ್ತಿರ ಸಾಲ ಕೇಳುವುದು ಬೇಡ. ನನ್ನ ತಂದೆ ಗಳಿಸಿಟ್ಟಿದ್ದ 25 ತೊಲೆ ಬಂಗಾರವಿದೆ, ಅದನ್ನು ಮಾರಿದರಾಯಿತು. ಹುಚ್ಚ, ನಿನ್ನ ತಮ್ಮನ ನೌಕರಿಗಿಂತ ನಿನ್ನ ಅಭಿಮಾನ ಮುಖ್ಯವಲ್ಲ. ನಿಮ್ಮ ತಮ್ಮಂದಿರಿಗಾಗಿ ನಿನ್ನ ಪ್ರಾಣವನ್ನೇ ಮೀಸಲಿದೆ. ಹೋಗು, ತಡ ಮಾಡದೆ ಹಣ ಕೇಳಿ ಬೆಳಗಿಸು ನಿನ್ನ ತಮ್ಮನಿಂದ ಈ ಜಗವನ್ನು. ಹೌದು ಹೌದೌದು, ಧನ್ರಾಜನಿಂದ ಮತ್ತೆ ಈಗಲೂ ನನಗೆ ಅವಮಾನವಾದರೂ ಚಿಂತೆ ಇಲ್ಲ. ಅವನಿಂದ ಹಣ ತೆಗೆದುಕೊಂಡು ಕ್ರಾಂತಿಯಿಂದ ಬಳಲುತ್ತಿರುವ ಈ ನಾಡಿನ ಬಡ ಜನರಿಗೆ ನನ್ನ ತಮ್ಮನಿಂದ ಶಾಂತಿ ಸಿಗುವ ಹಾಗೆ ಮಾಡಲೇಬೇಕು. ಶಾಂತಿ ಸಿಗುವ ಹಾಗೆ ಮಾಡಲೇಬೇಕು. ಮನೆಯವ್ರ ಪಂಪ್ಸೆಟ್ ಪೂಜೆಕಂತೇಳಿ ಬಾಳೆಹಣ್ಣು ತರಕ್ಕೆ ಕಳ್ಸ್ಯಾರ. ನಮ್ಮ ಮನೆ ಬಾರಕ ಕಿವುಡು ಮುದಿಕೊಂಡು ಸಿಕ್ಬಿಡ್ತು ನಮ್ಗೆ ಬಾಳೆಹಣ್ಣು ತೊಗೊಂಡಲ್ಲೇ. ಬೇ ಅಮ್ಮ ಹೆಂಗೆ ಡಜನ್ ಬಾಳೆಹಣ್ಣು ಅಂದ್ರೆ ಕೊಳ್ಳನ ತಾಳೆ ಅಯ್ಯಪ್ಪ ನನ್ನ ಗಂಡ ಸತ್ತು 1 ವಾರ ಆಯ್ತು ಅದಕ್ಕೆ ತೆಗೆದೀನಿ ಅಂತಾಳ. ಅಲ್ಲ ಬೇ ಅಮ್ಮ ಬಾಳೆಹಣ್ಣು ಕೊಡು ಅಂತ ಹನಿ ಬಡ್ಕೊಂಡ್ರ ಕುಂಕುಮ ಅಯ್ಯಪ್ಪ ಕುಂಕುಮ ಗಂಡ ಸತ್ತಿನ ತೆಗಿಬೇಕಂತ ಹಿರಿಯರು ಹೇಳ್ಯಾರ ಅದಕ್ಕೆ ತೆಗೆದೀನಿ ಅಂತಾಳ. ಆಟೆಲ್ಲ ಮಾಡಿ ಮುಗಿಸಿದ್ಲೇ ಬಾಳೆಹಣ್ಣ ಖಾಲಿ ಆಗಿದ್ದು. ಅಲ್ಲೇ ಮೂಲೆ ಒಂದು ಬಾಳೆಹಣ್ಣು ಬಿದ್ದಿತ್ತು, ಅದನ್ನ ತೊಗೊಂಬಂದಿನಿ. ಈಗ ಏನು ನಮ್ಮ ಸಾವುಕಾರ ಗುಸ್ ಅಂತಾನೋ ಬುಸ್ ಅಂತ ನೋಡ್ಬೇಕಿಲ್ಲ. ಗುಡಿ ಮೇಲೆ ಗೋಪುರ ಬೆಳೆದಂಗ ಎದಿ ಮೇಲೆ ನೀರಂಗ ಭ್ರಮೆಯಾಗುತ್ತೈತೆ. ಯಾರಿಗೆ ಯಾರು ಇಲ್ಲ ಮೋಸ ಮಾಡಿದ್ಯಾಕ ನನ್ನ ಮರತಿಯಾಕ. ಅಲ್ಲ ಗುಸ್ಸನ್ನ ಕೆಲಸ ಮಾಡಿದ್ರೆ ಅವ್ರು ಯಾಕೆ ಬೇಗ ಬುಸ್ ಅಂತಾರ? ಬಾರಿ ನನ್ನ ಚಿನ್ನ ಗೂಸ್ ಅಲ್ಲಾರ್ದಂಗ ನಾನು ಕೆಲಸ ಮಾಡ್ಬೇಕಂತೀನಿ. ನಾನೆಲ್ಲ ರಗಡ ಪ್ರಯತ್ನ ಮಾಡ್ತೀನಿ, ಆದ್ರೂ ಕೆಲಸ ಆಗವಲ್ದು ನೋಡೋದು.
ಅಲ್ಲ ಈ ಗುಸ್ಸು ಪುಸ್ಸು ಅನ್ನೋದು ನಿನ್ನ ಹುಂಬತನ ಬಿಡ್ಬೇಕು. ಅವ್ರಿಗೆ ಚಂದಾಗ ಗೊಂಬೆ ಅಂತ ಹೇಳಿ ರಂಬಿಸಿ ಕೆಲಸ ಮಾಡಿಸ್ಕೋಬೇಕಷ್ಟೇ. ಚಂದಾದ ಗೊಂಬೆ ಅಷ್ಟೇ ಯಾಕ ನಿಂಗು ಗಜನಿಂಬಿ ಬಣ್ಣದ ಹೆಣ್ಣು ನೀನಂತೇಳಿ. ಅಲ್ಲ ಹೊಲದಾಗ ಪೂಜೆ ಮಾಡಬಾ ಅಂತ ಹೇಳಿ 5 ಬಾಳೆಹಣ್ಣು ತರ ಕಳ್ಸಿದ್ರ ನೀ ಏನ್ ಎಲ್ಲಿದ ನಿನ್ನ ಬಾಳೆಹಣ್ಣೆ? ಅಲ್ಲಿ ಒಂದ ಬಾಳೆಹಣ್ಣು ಸಿಕ್ತು ನೋಡು. ಎಲ್ಲೈತಿ ಆತಾಳ ದೋಸ್ತ ಗಿಚ್ಚಿ ಒಂದು ಮಾಡಿ ಎಲ್ಲ ಹಳ್ಳಿಗೂ ಕಂಟ್ರಿ ಸರ್ವಿಸ್ ಮಾಡಿ ಕೊಟ್ಟ ನೋಟ್ ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟಿಯಾ? ಎಲ್ಲ ಮುಗಿಸೇ ಬಂದಿದ್ದೀನಿ, ಕೆಲಸಕ್ಕೆ ರೆಡಿ ಆಗೇ ಬಂದೀನಿ. ನಮಸ್ಕಾರ ಧನಿಕರಿ. ಓ ನಮಸ್ಕಾರ. ಧನ್ಯ ಧರ್ಮರಾಜ. ಇರಲಿ ಇರಲಿ ಶ್ರೀಮಂತರೇ. ನಿಮ್ಮ ಮನೆಯ ಕೀರ್ತಿ ಕಳಸಾಗಿರುವ ನನ್ನ ತಂಗಿ ಚೆನ್ನಾಗಿದ್ದಾಳೆ.
ಚೆನ್ನಾಗಿದ್ದಾಳೆ ಶ್ರೀಮಂತರೇ. ಅದೇಕೋ ತಮ್ಮನೊಂದಿಗೆ ಹೊರಟು ಬಂದಿರಲ್ಲ, ಏನು ವಿಷಯ? ಇವನ ನೌಕರಿ ಬಗ್ಗೆನಾ? ಅದೇ ಪ್ರಯತ್ನಕ್ಕಾಗಿ ತಮ್ಮಲ್ಲಿಗೆ ಬಂದಿರುವೆ. ಮತ್ತೆ ತಮ್ಮಿಂದ ನನಗೆ ಒಂದು ದೊಡ್ಡ ಸಹಾಯವಾಗಬೇಕಾಗಿದೆ. ಅದೇನಂತ ಸಂಕೋಚ ಪಡೆದು ನಾವಿರುವುದೇ ನಿಮಗಾಗಿ. ಅದೇನಿಲ್ಲ ಶ್ರೀಮಂತರೇ, ಮತ್ತೆ ನನಗೆ ನಿಮ್ಮಿಂದ 20,000 ಹಣ ಬೇಕಾಗಿದೆ. ಪ್ರತಿ ಸಲ ನನ್ನ ಹತ್ತಿರ ಹಣಕ್ಕಾಗಿ ಕೈ ಒಡ್ಡಿ ಬರುತ್ತಿರಲ್ಲ, ಇದಕ್ಕೆ ನಿಮಗೆ ಅವಮಾನವೇ ಸರಿ. ಶ್ರೀಮಂತರೇ ನೋಡು, ನಾವು ನಿಮ್ಮ ಮನೆಗೆ ಕಾಲಿಟ್ಟಿವಿ ಒಂದು ಮಾತ್ರಕ್ಕ ಮನಸ್ಸಿಗೆ ಬಂದಾಗ ಹಾರಾಡಬೇಡ ದಂಡ್ರಾಜ್. ನೋಡು, ನಮ್ಮ ಅಣ್ಣನ ಮಾತಿಗೆ ಬೆಲೆ ಇದ್ರ ದುಡ್ಡು ಕೊಡು, ಇಲ್ಲಾದ್ರ ಬಿಟ್ಟು ಬಿಡೋದು. ಅದಕ್ಕೂ ಮೀರಿ ನಮ್ಮ ಮಾನ ಮರ್ಯಾದೆ ಅಂತ ಹತ್ತು ಮೀರಿ ಮಾತಾಡಿದರೆ ನಿನ್ನ ಗುದ್ದಿ ಕೊಲ್ಲಾಕ ನನ್ನ ಬಲಗೈ ಮೇಲೆ ಬರಬೇಕಾಗುತ್ತದೆ. ಎಚ್ಚರ! ಬಡವ್ರಂದ್ರೆ ಏನಂತ ತಿಳ್ಕೊಂಡಿದ್ಯೋ ನಿನ್ನ ದೃಷ್ಟಿಯಲ್ಲಿ? ಇವತ್ತ ಕೂಲಿ ದುಡ್ದವ ಕುಬೇರ ಆಗ್ತಾನ, ಅವನ್ನ ನಮ್ಮನ್ನ ಕಾಲಿಗಿಂತ ತುಳಿತಿ ಅಂತ ಮಾತಾಡ್ತಿದ್ದಿ ಏನಲ್ಲ ದಂಡರಾಜ. ಅಣ್ಣ, ಇಂಥವಂತಾಗಿ ಯಾಕನ್ನ ಭಿಕ್ಷೆ ಬಿಡ್ತೀಯ? ನಡೆಯನ್ನ ರಟ್ಟಿ ಸಾಕತ್ತಾಕತ್ತಿದೆ. ಎಲ್ಲಾದ್ರೂ ಮತ್ತೊಬ್ಬ ಬಡವನು ತಕ ಕೇಳೋನು ನನ್ನ ನೌಕರಿಯ ಸಂಬಂಧ. ಇಂಥ ಭಿಕ್ಷುಕರು ತಕ ಯಾಕೆ ಹೇಳ್ತೀಯಲ್ಲ? ನಡೆಯನ್ನ ಹೋಗೋಣ, ಹೋಗೋಣ. ಶ್ರೀಮಂತರೇ, ಅವನ ಮಾತನ್ನು ನಿಮ್ಮ ಮನಸ್ಸಿಗೆ ಹೆಚ್ಚಿಕೊಳ್ಳಬೇಡ್ರಿ. ನಿಮ್ಮ ಕಾಲಿಗೆ ನಮ್ಮ 100 ಎಕರೆ ಜಮೀನು ಟೆನೆನ್ಸಿ ಕಾಯ್ದೆ ಅಡಿ ಮುಳುಗಿ ಹೋದ ಕಾರಣ ಆಚರಣಾಗಿ ಮಾತನಾಡಿ ಹೋಗಿದ್ದಾನೆ. ಆ ಶ್ರೀಮಂತರೇ, ದಯವಿಟ್ಟು ಅವನ ಮಾತನ್ನು ಕ್ಷಮಿಸಿ ಬಿಡ್ರಿ. ನಾಡು ನನ್ನ ಹೆಸರಿಗೆ ಇನ್ನು ಮುಂದೆ ಕೀರ್ತಿ ಬೆಳೆಸಬೇಕಾದ್ರೆ ನಾಡಿನಲ್ಲಿ ಕ್ಷಮಿಸಲೇಬೇಕು. ಪಾಪ, ಹುಚ್ಚು ಹುಡುಗ ಮಾತನಾಡಿದ್ರೆ ಏನತ್ತು? ದೊಡ್ಡವರಾದ ನಾವು ಇದನ್ನೇನು ದೊಡ್ಡದು ಮಾಡಿಕೊಳ್ಳೋದಿಲ್ಲ. ಭೂಮಿ ಉಳುವ ರೈತನವನ್ನ ಮಾಡಿಕೊಂಡು ಒಳ್ಳೆ ಭೂಮಿ ಬಿಡಕಿತ್ತಲ್ಲ ಧರ್ಮರಾಜನವರೇ. 50 ಜನ ರೈತರಿದ್ದರೂ ಸಹ 1 ಗುಂಟೆ ಭೂಮಿ ಇಲ್ಲದವರೇ ನನ್ನ ಜಮೀನನ್ನು ಕೊಳವೆ ಮಾಡುತ್ತಿದ್ದರು. ಪಾಪ, ಅವರ ಮಕ್ಕಳ ಗೋಳಾಟವನ್ನು ನೋಡಲಾರದೆ ನಾನೇ ಹಾಗೆ ಕೈ ಬಿಟ್ಟು ಬಂದಿರಬೇಕು. ಮೊದಲನೇ ನಿಮ್ಮ ಹಣಕ್ಕಾಗಿ 10 ಎಕರೆ ಮಾರಿದ್ದೇನೆ. ಆದರೆ ಈಗ ಬಾಕಿ ಇರುವುದು ನನ್ನ ಹತ್ತಿರ 50 ಎಕರೆ ಮಾತ್ರ. ಎಂತ ಗುಣವಂತದಿಲ್ಲ ಅಪ್ಪ ನೀನು. ಲೆಕ್ಕಾಚಾರಿ, ಹೊಗಳೋದನ್ನು ಬಿಟ್ಟರೆ ಮತ್ತೇನು ಕೆಲಸ ನಿನಗೆ? ಯಪ್ಪ, ನಮ್ಮ ನಿತ್ಯ ಹೊಗಳೋದು ಬಿಟ್ರ ಮತ್ತೇನೈತ್ರಿ ನಮ್ ದಗದ? ಸಣ್ಣ ದನಿಯ ರೇ ಅಪ್ಪ ಶಶಿ. ನಿಮ್ಮ ಅವನೆಲ್ಲಿದ್ದಾನೆ ನೋಡಿಕೊಂಡು ಬಾ. ಲೆಕ್ಕಾಚಾರಿ, ಇವರಿಗೆ 20,000 ಕೊಟ್ಟು ಬಾಡಿಗೆ ಸಹ ತೆಗೆದುಕೊಂಡು ಮೊದಲಿನ ಸಾಲ ಎಲ್ಲ ತೀರಿದೆ ಅಂತ ಬರೆದುಕೋ. ಆಯ್ತು ಬಿಡ್ರಿ ಅಪ್ಪ, ನೀವ್ ಹೇಳಿರಂದ್ರ ನಾವು ಸರಿಯಾಗಿ ಗೀಸ್ತೇವೆ. ತಮ್ಮ, ಆಯ್ತು ರೀ, ನಾನಿನ್ನು ಹೋಗಿ ಬರು.
ತಮ್ಮಂದ್ರೆ ನನ್ನ ಬಾಳಿನ ಧರ್ಮದ ದೀಗಿ ಎಂದು ಜ್ಯೋತಿ ಬೆಳಗುವ ನಿನ್ನ ದೀಪ ಆರಿಸಬೇಕೆಂದು ನಾ ಕೊಟ್ಟ 20,000 ಹಣವೇ ಸಾಕ್ಷಿ. ನನ್ನ ಬಾಳಿಗೆ ನಿನ್ನ ಬಾಳಿನ ಕಿಡಿಯಾಗಿ ನನ್ನ ತಂಗಿ ನಿನ್ನ ಮನೆಗೆ ಕಾಲಿಟ್ಟಾಗ ಆ ಕಿಡಿಯಿಂದ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿರುವ ನಿನ್ನ ಬಾಳಿನ ಬೆಟ್ಟ ಸುಟ್ಟು ಪುಟ್ಟ ತಮ್ಮಂದಿನ ಹೊಟ್ಟೆಯ ಹಿಡಿ ಅನ್ನವಿಲ್ಲದೆ ಕೈಯಲ್ಲಿ ತಟ್ಟೆ ಹಿಡಿದುಕೊಂಡು ಬೀದಿ ಭಿಕ್ಷಕನಾಗುವುದು ಖಂಡಿತ. ಅಂದಿನ ನನ್ನ ಅಕ್ಕನ ಸವಿ ನೆನಪವಾಗಿ ಎಂದು ನಿನಗೆ ಯೋಚಿಸಿದೆ 20,000 ಸಾಲ ಕೊಟ್ಟಿವೆ. ಅದರಿಂದ ನಿನ್ನ ಚಟ್ಟ ಕಟ್ಟಲು ನಿನ್ನ ಸಂಸಾರವನ್ನು ಹಾಗೆ ಚಿತ್ರೀಕರಿಸುತ್ತಲ್ಲ ಹಂತ ಹಂತವಾಗಿ ನಿಮ್ಮೆಲ್ಲರನ್ನು ಅಗಲಿಸಿ ಆ ಹಣದಿಂದ ನಿನ್ನನ್ನು ಜೀತದಾಳಾಗಿ ದುಡಿಸಿಕೊಂಡು ನಿನ್ನ ಸಸ್ಯ ಗಿರಿಜನನ್ನು ಆಡಂಬರವಾಣಿಯಾಗಿ ಮಾಡಿಕೊಂಡು ನನ್ನ ಮನೆಗೆ ಬಂದ ಕಿರುಕುಳದಿಂದ ಮಾತನಾಡಿದ ಶಂಕರನನ್ನು ಕೈಲಾಸಕ್ಕೆ ಕಳಿಸಿ ನಿನ್ನ ಕಣ್ಣೀರಿನಿಂದ ನನ್ನ ಪಾದ ತೊಳೆಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಧನರಾಜನೇ ಅಲ್ಲ. ಅಷ್ಟೊಂದು ಸುಲಭವಲ್ಲ ನೀನ್ ಮಾಡುತ್ತಿರುವ ಕೆಲಸ. ಯಾಕೋ ಶಶಿ ಕನಸು ಕಾಣುತ್ತೀರಿ ಹೇಳು. ಕನಸು ನಾನು ಕಾಣುತ್ತಿಲ್ಲ, ನೀನ್ ಕಾಣ್ತಾ ಇದೀಯ. ಧರ್ಮದ ಹಾದಿಯಲ್ಲಿ ನಡೆಯುವ ಅವನ ಮನೆ ಮುರಿಬೇಕಂತ ನೀನು ವಿಚಾರ ಮಾಡ್ತಿದ್ದಿಲ್ಲ. ನಾನ ದೇವರು ಯಾರ ಮನೆಯವನು ಒಳ್ಳೆತನವನ್ನು ಮಾಡುವವರ ಮೇಲೆ ನೀನು ಈ ರೀತಿ ಕೆಟ್ಟ ದೇಶ ಸಾಧಿಸಿದರೆ ಮುಂದೆ ನಿನ್ನ ಮನೆಯನ್ನು ಮುರಿದೋಗುತ್ತೆ. ಎಚ್ಚರ. ಹೊಸಳೆ ಒಂದು ಕಸಿದಿಸಿ ಮಾಡದೆ ಕುಸಿಮಿ ಅಂತ ನನ್ನ ಜೋಪಾನ ಮಾಡಿದರೆ ವಿಷಕಾರುವ ಸರ್ಪನಾಗಿ ನನ್ನನ್ನು ಕತ್ತಲು ಬರುವ ಮೂರ್ಖ. ಕಚ್ಚಬಾರದೆಂದು ಹೆಡ ಬಿಚ್ಚಿ ಸುಮ್ಮನೆ ಕುಳಿತಾಗ ಆದ್ರೆ ಏನು ಮಾಡುವುದನ್ನ ವಿಷದ ಮುಳ್ಳು ತುಂಬಿರುವ ನಿನ್ನನ್ನು ನೋಡಿದ ಮೇಲೆ ಕಚ್ಚಲು ನನ್ನ ಮನಸ್ಸು ಇಂದು ಪ್ರೇರೇಪಿಸಿ ಬರುತ್ತಿರುವಾಗ ಕಚ್ಚದ ಹೇಗೆ ಸುಮ್ಮನೆ ಬಿಡಲಲ್ಲ, ಕಚ್ಚದ ಹೇಗೆ ಸುಮ್ಮನೆ ಬಿಡಲಿ. ಶಶಿ ಹಂತ ವಿಷ ತುಂಬಿದ ವಿಷ ಪ್ರಾಣಿಯನ್ನು ಹಿಡಿದು ಆಟ ಆಡಿಸುವ ಹಾಡಿಗ ನನ್ನದೇ. ತಮ್ಮನೆಂಬ ಅಭಿಮಾನದಿಂದ ನಿನಗೆ ಇದೊಮ್ಮೆ ಬುದ್ಧಿ ಹೇಳಿ ಕೈ ಬಿಡುತ್ತೇನೆ. ಹುಷಾರ್. ಧರ್ಮದ ದಾರಿಯಲ್ಲಿ ನಡೆಯುವ ಜನರಿಗೆ ನೀನು ಈ ರೀತಿಯ ಅಹಿಂಸೆಯನ್ನು ಕೊಟ್ಟು ನಿನ್ನಿಂದಲೇ ಅವನ ಮನೆ ಮುರಿಯುತ್ತಿದೆಯಲ್ಲ. ನನಗೆ ನೀನು ಅಣ್ಣನೆಂದು ಕರೆಯಲಿಕ್ಕೆ ತುಂಬಾ ನಾಚಿಕೆ ಆಗುತ್ತಿದೆಯಣ್ಣ. ಅಣ್ಣ, ದೀಪ ಆರುವ ಮುನ್ನ ಅತಿ ಪ್ರಜ್ವಲವಾಗಿ ಬೆಳಕು ತರುತ್ತದೆ. ನೀ ಮಿಂಚುತ್ತಿರುವ ನನ್ನ ಕಣ್ಣಿನ ಎದುರಿನಲ್ಲಿ ಈ ಹುಲಿಗಳ ಗರ್ಜಿಸಿ ಅಡಿ ಇಟ್ಟರೆ ಮುಡಿ ಮುಚ್ಚಿಕೊಂಡು ಗರತಿಯ ಗಂಡಂದಿರು ಗರ್ಜಿ ಬೀಳುವಾಗ ಯಕಚ್ಚಿತ ಕುದುರೆ ಸವಾರೈತಂತೆ. ನಾನೇಕ ನೀ ನನಗೆ ಎದುರಾದರೆ ನೀನನ್ನು ಜೀವಂತ ಉಳಿಸುವುದಿಲ್ಲ. ನೋಡೋಣ, ನಿನ್ನಂತ ಗುಂಡಿಗೆ ಎಂದು ಬಕ್ಕಿ ಶರಣೆನ್ನಲಾರಣ್ಣ. ಉದಯಿಸಿರುವ ಸೂರ್ಯ ಉದಯಿಸಿ ಮತ್ತೆ ಹೇಗೆ ಬರುತ್ತಾನೋ ಅದೇ ರೀತಿ ನಾನು ಒಂದೇಳೆ ಸತ್ತರು ಮರಳಿ ಹುಟ್ಟಿ ಬರುವೆ ನಿನ್ನ ಜೊತೆ ಹೋರಾಡಲು. ಅಂದು ಆ ಕೃಷ್ಣ ಅರ್ಜುನನ ಕುದುರೆ ಸವಾರನಾಗಿ ಕೌರವರನ್ನು ಕೊಂದ ಹಾಗೆ ಇಂದು ನಾನು ಧರ್ಮರಾಜನ ಕುದುರೆ ಸಾರಥಿಯಾಗಿ ನಿನ್ನನ್ನು ಕೊಂದೇ ಕೊಲ್ಲುತ್ತೇನೆ. ಎಚ್ಚರ. ಸಾವನ್ನು ಕೈ ಮಾಡಿ ಕರೆದ ಸೋರ. ಯಾವ ಕೆಲಸಕ್ಕೂ ನನ್ನೊಂದಿಗೆ ಸಮರವೇ ಬಚ್ಚ. ಅಪ್ಪನ ಮಾತು ನೆನೆಸಿಕೊಳ್ಳಲಾರದ ಲುಚ್ಚ. ತಾಳೋ ತಾಳೋ ಈ ಧರ್ಮರಾಜನ ಹಿಂದೆ ಬಿದ್ದ ಬಚ್ಚ. ಏನಿದು ನಿನ್ನ ಜನರಿಗೆ ಜನಕಾರ? ಇದು ಹಿರೇಬುದಾಳ ಗ್ರಾಮದ ದೇವ್ರ ಜಾತ್ರೆಗೆ ಅದಕ್ಕೆ ಜೈಕಾರ ಹಾಕತ್ತಿ ನೋಡಿ. ಹಿಂಗಂತ ಯಾರು ಹೇಳಿದ್ರಿ ನಿನಗೆ?
ಇದು ನಡೆದ ದೇವರ ಜಾತ್ರೆ ಐತಿ, ಅದಕ್ಕೆ ಹಾಕಿದ ಜೈಕಾರ ಇದು. ಹಂಗಂದ್ರ ಈ ಚಿದಾನಂದ ಸ್ವಾಮಿ ಅವ್ರ ಜೈನ್ಕಾರ ಇದು. ಹಾ, ಈ ದೇವಿ ಪುರಾಣವನ್ನು ಕೇಳಿ ಆ ಚಿದಾನಂದದ ಮುಂದೆ ಅವರೇ ಸ್ವಂತ ಶ್ರೀದೇವಿಯ, ಅದಕ್ಕ ಹಿರೇಬುದ್ಯಾಳ ಗ್ರಾಮದ ಜಾತ್ರೆ ಅಂತ ನೋಡು. ಹಂಗಾದ್ರ ಅವ್ರ ಚರಿತ್ರೆದಾಗ ಒಂದರ ಆದಿದ ಘಟನೆ ಹೇಳ್ತೇನೆ ನನ್ನ ಮುಂದೆ. ಹೇಳೋದು ಅಷ್ಟ ಅಲ್ಲ, ನಿಂದು ಆ ದೇವಿ ಅವತಾರ ಕೇಳಿದೆಪ್ಪ ಅಂದ್ರ ಆರ್ಭಟದಿಂದ ಕೂಗಿ ಮುಂದ ಭಕ್ತರು ಕೇಳ್ತಾರ, ಕೇಳಿಲ್ಲ. ಕಿವುಡ ಕಿವಿ ಕೇಳಾರ್ದಂಗ ಕಿವಿಗೆ ಕೇಳಂಗ ಅಕ್ಕನ, ಅಂಗವಿಕಲ ಓಡಾಡಂಗ ಅಕ್ಕನ. ಹೌದಾ? ಹಂಗಾದ್ರ ಅಂತ ದೊಡ್ಡ ಚರಿತ್ರೆ ಐತೆ ಅವ್ರದ್ದು. ಇಡೀ ನಾಟಕದ ಖ್ಯಾತಿ DR ಪೂಜಾರಿ ಅವರು ಅಂಗವಿಕಲರಿದ್ರು. ಈ ದೇವಿ ಆಶೀರ್ವಾದದಿಂದ 1967ರಾಗ ವಿಜಯದಶಮಿ ಮಂಗಳವಾರದಂದು ಅವರ ಜನನವಾಯಿತು. ಅದಕ್ಕಾಗಿಯೇ ಅವರಿಗೆ ದೇವೇಂದ್ರ ಅಂತ ಹೆಸರು ನಾಮಕರಣ ಮಾಡಿದ್ರು ನೋಡು. ನೀ ಎಲ್ಲ ಅವ್ರ ಜೀವನದಾಗ ಏನ್ ನಡೆದೈತಿ ಅಂತ ಹೇಳಿದಿ, ಆದ್ರ ಕುಂತ ಜನರು ಏನಂತ ತಿಳ್ಕೊಂಡಾರ ಹೇಳು? ಕವಿಗಳ ಹೆಸರು ಬೆಳಿಲಿ ಅಂತ ಅಂದು ಆ ಬುಕ್ದಾಗ ಬರ್ದಾರ ಅಂತ ತಿಳ್ಕೊಂಡಾರ ನೋಡು. Thank you.